ಜನಪ್ರಿಯ ನಾಯಕರು ಜನಮೆಚ್ಚಿದ ಶಾಸಕರು ಆಗಿರುವ ಗೌರವಾನ್ವಿತ ಸತೀಶ್ ಸೈಲ್ ರವರು ಈಗಾಗಲೇ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿದ್ದಾರೆ. ಜೊತೆಯಲ್ಲಿ ಇಂದಿನ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಅಲಂಕರಿಸಲು ಖ್ಯಾತ ನ್ಯಾಯವಾದಿಗಳಾಗಿರುವ ಗೌರವಾನ್ವಿತ ಶ್ರೀ ನಾಗರಾಜ್ ನಾಯಕರವರು ಸಹ ಆಗಮಿಸಿದ್ದಾರೆ. ವೇದಿಕೆಯನ್ನ ಅಲಂಕರಿಸಲು ಗೌರವಾನ್ವಿತರಾಗಿರುವ ಸುರೇಶ್ ನಾಯಕ್ ಅಲಗೇರಿಯವರು ಸಹ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿದ್ದಾರೆ. ಅದೇ ರೀತಿ ಕಾರವಾರದಿಂದ ಆಗಮಿಸಿರುವಂತಹ ಬಾಬಿಯವರು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಈ ವೇದಿಕೆ ತೆರೆದುಕೊಳ್ತಾ ಇದೆ. ಆತ್ಮೀಯ ಬಂಧುಗಳೇ, ಒಂದು ವಿಶೇಷವಾದ ವ್ಯಕ್ತಿತ್ವವನ್ನು ಪರಿಚಯಿಸುವಂತಹ ಪ್ರಯತ್ನವನ್ನು ನಾವು ಮಾಡ್ತೇವೆ. ಕಾರವಾರ ಅಂಕೋಲ ಕ್ಷೇತ್ರದ ಜನಪ್ರಿಯ ನಾಯಕರು ಜನಮೆಚ್ಚಿದ ಶಾಸಕರು ಆಗಿರುವ ಗೌರವಾನ್ವಿತ ಸತೀಶ್ ಕೆ ಸೈಲ್ ರವರು ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ. ಶುಭಾಶಯವನ್ನು ಕೋರಿದ್ದಾರೆ. ಬಂಧುಗಳೇ, ಒಂದು ವ್ಯಕ್ತಿ ಒಂದು ಶಕ್ತಿಯಾಗಿ ಸಮಾಜವನ್ನು ಕಟ್ಟುವಂತಹ ಕೈಂಕರ್ಯದಲ್ಲಿ ತೊಡಗಿಸಿಕೊಂಡ ಈ ಒಂದು ನಾಗದೇವತಾ ನಾಟ್ಯ ಮಂಡಳಿಯ ಪರವಾಗಿ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ಳುವಂತಹ ಸಂದರ್ಭ. ವಿಶೇಷ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತಹ ಗೌರವಾನ್ವಿತ ಸತೀಶ್ ಶೈಲ್ ರವರನ್ನ ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ಸಂಘಟಕರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಅಲಂಕರಿಸಲು ಆಗಮಿಸಿರುವಂತಹ ಗೌರವಾನ್ವಿತರು ಹಿಂದುತ್ವದ ಪ್ರತಿಪಾದಕರು ಆಗಿರುವ ಗೌರವಾನ್ವಿತ ಶ್ರೀ ನ್ಯಾಯವಾದಿಗಳಾಗಿರುವ ನಾಗರಾಜ್ ನಾಯಕರವರನ್ನ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಿವೃತ್ತ ಪ್ರಾಂಶುಪಾಲರಾಗಿರುವ ಗೌರವಾನ್ವಿತ ಜಿಪಿ ನಾಯ್ಕ್ ಸರ್ ಅವರನ್ನು ಸಹ ವೇದಿಕೆಗೆ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಕಾರವಾರದಿಂದ ಆಗಮಿಸಿರುವ ಬಾಬಿ ಸರ್ ಅವರನ್ನು ಸಹ ನಮ್ಮೆಲ್ಲರ ಪ್ರೀತಿಯ ಮೂಲಕ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಇಂದಿನ ಕಾರ್ಯಕ್ರಮಕ್ಕೆ ಉದ್ಯಮಿಗಳಾಗಿರುವ ಸಹೋದರ ಸುರೇಶ್ ನಾಯಕ್ ಅಲಗೇರಿಯವರನ್ನು ಸಹ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದ ಸಂಘಟಕರು ನಾಗದೇವತಾ ನಾಟ್ಯ ಮಂಡಳಿ ಅಡ್ಲೂರಿನ ಅಧ್ಯಕ್ಷರಾಗಿರುವ ಗೋಪು ನಾಯ್ಕರವರು ಸಹ ವೇದಿಕೆಯಲ್ಲಿ ಇರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಬಂಧುಗಳೇ, ಹಿಂದಿನ ಕಾಲಘಟ್ಟದಲ್ಲಿ ದಿನದ 24 ಗಂಟೆಗಳ ಕಾಲ ದುಡಿದು ಬಂದ ದೇಹಗಳಿಗೆ ಮನಃಶಾಂತಿಯನ್ನು ಒದಗಿಸುವುದಕ್ಕೋಸ್ಕರ ನಾಟಕ ಎನ್ನುವಂತಹ ಒಂದು ಸಾಂಸ್ಕೃತಿಕ ಕಲಾ ಲೋಕವನ್ನ ಸೃಷ್ಟಿ ಮಾಡಿದ ಹಿರಿಯರು ನಾಟಕಗಳ ಪ್ರದರ್ಶನವನ್ನ ನೀಡ್ತಾನೆ ಬಂದ್ರು. ಜೊತೆಯಲ್ಲಿ ಆ ಒಂದು ಪಾತ್ರಗಳಿಗೆ ಜೀವವನ್ನ ತುಂಬಿ ಪಾತ್ರಗಳಲ್ಲಿ ತಾವೊಬ್ಬರಾಗಿ ಅಭಿನಯಿಸಿ ವಿಶೇಷತೆಗೆ ಸಾಕ್ಷಿಯಾದರು. ಅಂತ ಒಂದು ವಿಶೇಷವಾಗಿ ಅಡ್ಲೂರಿನ ಈ ಅಂಗಳದಲ್ಲಿ ಜೊತೆಯಲ್ಲಿ ಅಡ್ಲೂರು ಎನ್ನುವಂತಹ ಗ್ರಾಮದಲ್ಲಿ ಹಲವಾರು ನಾಟಕಗಳು ಶ್ರೀದೇವರ ಆಶೀರ್ವಾದದಿಂದ ಸಂಪನ್ನಗೊಂಡಿವೆ. ಬಂಧುಗಳೇ, ಇಂದು ಪ್ರಥಮವಾಗಿ ಗೋಪು ನಾಯಕ್ ಅಡ್ಲೂರವರ ಈ ಒಂದು ಮನೆಯ ಅಂಗಳದಲ್ಲಿ ನಾಗದೇವತಾ ನಾಟ್ಯ ಮಂಡಳಿ ಅಡ್ಲೂರು ಇವರ ವತಿಯಿಂದ ಈ ಒಂದು ನಾಟಕ ಪ್ರದರ್ಶನ ಕೆಲವೇ ಕ್ಷಣದಲ್ಲಿ ಅನಾವರಣ. ಇಂದಿನ ಈ ವೇದಿಕೆಗೆ ಆಗಮಿಸಿರುವ ಸರ್ವಗಣ್ಯರನ್ನು ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ತಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ವಿನಂತಿ ಮಾಡಿಕೊಳ್ತೇನೆ. ಈ ಒಂದು ಕಾರ್ಯಕ್ರಮ ಜೊತೆಯಲ್ಲಿ ನಾಟ್ಯ ಮಂಡಳಿ ಅಧ್ಯಕ್ಷರಾಗಿ ಗುರುತಿಸಿಕೊಂಡಿರುವ ತಾಲೂಕಾ ಯುವ ಒಕ್ಕೂಟದ ಅಧ್ಯಕ್ಷರು ಆಗಿರುವ ಸಹೋದರ ಗೋಪು ನಾಯಕ್ ಅಡ್ಲೂರ್ ಅವರಲ್ಲಿ ಎಲ್ರಿಗೂ ನಮಸ್ಕಾರ. ಶ್ರೀ ನಾಗದೇವತಾ ನಾಟ್ಯ ಮಂಡಳಿ ಅಡ್ಲೂರು ಇವರ ಸಂಯುಕ್ತ ಆಶ್ರಯದಲ್ಲಿ ನಾಟಕ ಕುಡುಕು ಕಟ್ಟದ ತಾಳಿ ಎನ್ನುವಂತಹ ಒಂದು ಕಲಾಕುಸುಮವನ್ನು ಆಡಿ ತೋರಿಸಬೇಕು. ಈ ಭಾಗದ ಜನರಿಗೆ ಮನರಂಜನೆಯನ್ನು ನೀಡಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ.
ಅಡ್ಲೂರಿನಲ್ಲಿ ನಾಟಕ ನಡೆಯದೆ 20 ವರ್ಷಗಳು ಗತಿಸಿ ಹೋಯಿತು. ನಮ್ಮ ಈ ಭಾಗದಲ್ಲಿ ನಿರಂತರವಾಗಿ ಪ್ರತಿ ವರ್ಷ ಶ್ರೀ ಕಂಚಿನ ಬಾಗಿಲ ದೇವರ ವರ್ಧಂತಿ ಉತ್ಸವದ ನಿಮಿತ್ತವಾಗಿ ನಾವು ನಾಟಕವನ್ನು ಆಡಿ ತೋರಿಸ್ತಾ ಇರ್ತಿದ್ವಿ. ಏನೋ ದೈವ ಇಚ್ಛೆಯಿಂದ ಈ ನಾಟಕ ಕಾರಣಾಂತರಗಳಿಂದ ಸ್ಥಗಿತವಾಗಿ ಈ ವರ್ಷ ನಾವು ಈ ಭಾಗದಲ್ಲಿ ನಾಟಕವನ್ನು ಆಡಿ ತೋರಿಸ್ಬೇಕು, ಈ ಜನರಿಗೆ ಮನರಂಜನೆಯನ್ನು ನೀಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಶಾಸಕರು, ನನ್ನ ಮಾರ್ಗದರ್ಶಕರು, ನನ್ನ ಹಿತೈಷಿಗಳು ಆಗಿರುವಂತಹ ಸತೀಶ್ ಎಲ್ರವರನ್ನ ಕೇಳ್ಕೊಂಡಂಥ ಸಂದರ್ಭದಲ್ಲಿ ಅತ್ಯಂತ ಖುಷಿಯಾಗಿ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ, ನೀವು ಯಾವುದೇ ಕಾರ್ಯವನ್ನು ಮಾಡಿದರೂ ನಾನು ನಿಮ್ಮ ಜೊತೆ ಇರ್ತೇನೆ, ನೀವು ಕಾರ್ಯ ಮಾಡಲೇಬೇಕು ಅನ್ನುವಂಥ ಒಂದು ವಿಶ್ವಾಸವನ್ನು ನಮ್ಮ ಹತ್ರ ಹಂಚಿಕೊಂಡ್ರು. ನಾವು ಈ ಭಾಗಗಳಲ್ಲಿ ನಾಟಕವನ್ನು ಮಾಡಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡಂಥ ಸಂದರ್ಭದಲ್ಲಿ ಈ ಭಾಗದ ಎಲ್ಲರೂ ನನಗೆ ಕೈ ಜೋಡಿಸಿದರು. ಈ ಭಾಗದಲ್ಲಿರುವಂತಹ ಯುವಕ ಮಂಡಲದ ಅಧ್ಯಕ್ಷರು ಆಗಿರುವಂತಹ ಗೋಪಾಲ್ ನಾಯ್ಕರ್ ಇರ್ಬೋದು, ಬೊಮ್ಮಯ್ಯ ಇರ್ಬೋದು, ಗಣಪತಿ ಮಾಸ್ಟರ್ ಇರ್ಬೋದು, ರವೀಂದ್ರ ಇರ್ಬೋದು, ದಿನೇಶ್ ಗೌಡ್ರು ಇರ್ಬೋದು, ಅವರ ಸಹಚರರು ಎಲ್ಲರೂ ಕೂಡ ಒಳ್ಳೆಯ ಒಂದು ಮನಸ್ಸಿನಿಂದ ಈ ಭಾಗದಲ್ಲಿ ನಾಟಕ ಆಡಲೇಬೇಕು ಗೋಪಣ್ಣ ಅಂತ ಹೇಳಿ ನನ್ನ ಹತ್ರ ಕೇಳ್ಕೊಂಡಾಗ ನಾನು ಮಾಡಲೇಬೇಕು ಅಂತ ಹೇಳಿ ದೃಢ ನಿರ್ಧಾರವನ್ನು ಮಾಡೇ ಬಿಟ್ಟೆ. ನಾಟಕವನ್ನ ಮಾಡಬೇಕಾದ್ರೆ ನನ್ನೊಬ್ಬನಿಂದ ಯಾವತ್ತೂ ಸಾಧ್ಯ ಇಲ್ಲ. ನಿಮ್ಮೆಲ್ಲರ ಒಂದು ಸಹಕಾರ ಇದ್ರೆ ಈ ನಾಟಕ ಯಶಸ್ವಿ ಆಗ್ತದೆ ಅಂತ ಹೇಳಿ ನಾನು ಕೂಡ ಭಾವಿಸ್ತೇನೆ. ಈ ಭಾಗದಲ್ಲಿ ಯಾವುದೇ ಕಾರ್ಯಕ್ರಮ ಆಗಬೇಕಾದ್ರೂ ಕೂಡ ನಾವಿವತ್ತು ಆರಣ್ಯಕರನ್ನ ನೆನೆಸ್ಕೊಳ್ಬೇಕಾಗ್ತದೆ. ನಾನು ಈ ಭಾಗದಲ್ಲಿ ಆರ್ಕೆಸ್ಟ್ರಾವನ್ನ ಮಾಡಿಸ್ತಿರ್ತಿದ್ದೆ. ಅವರು ಕೂಡ ನನಗೆ ಒಳ್ಳೆಯ ಒಂದು ರೀತಿಯಿಂದ ನನಗೆ ಸಪೋರ್ಟ್ ಮಾಡ್ತಾ ಇದ್ರು. ನನ್ನ ಗುರುಗಳು, ನನ್ನ ಮಾರ್ಗದರ್ಶಕರು ಆಗಿರುವಂತಹ MR ಶೆಟ್ಟರು ಕೂಡ ಹೌದು. ಅವರು ಕೂಡ ನನಗೆ ನೀನೇನೇ ಮಾಡಿದ್ರು ಕೂಡ ನೀ ನನ್ನ ಶಿಷ್ಯ, ನಾನು ನಿನ್ನ ಜೊತೆ ನಿಲ್ತೇನೆ ಅಂತ ಹೇಳಿ ನನಗೆ ಯಾವತ್ತೂ ಬೆನ್ನು ತಟ್ಟಿ ನನ್ನನ್ನು ಹುರಿದುಂಬಿಸ್ತಿದ್ರು. ಅದೇ ರೀತಿ ನನಗೆ ನಾಗರಾಜಣ್ಣನು ಕೂಡ ಹೌದು, ಒಳ್ಳೆಯ ಒಂದು ರೀತಿಯಿಂದ ನನಗೆ ಸಪೋರ್ಟ್ ಮಾಡ್ತಾನೆ ಇರ್ತಾರೆ. ನಾನು ಏನೇ ಹೇಳಿದ್ರು ಕೂಡ ಇಲ್ಲ ಅಂತ ಹೇಳೋದಿಲ್ಲ. ಒಳ್ಳೆಯ ಒಂದು ಅಣ್ಣ ನನಗೆ ಸಿಕ್ಕಿದ್ದಾನೆ, ಅದು ನನ್ನ ಪುಣ್ಯ ಅಂತ ನಾನು ಭಾವಿಸ್ತೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ನೆಚ್ಚಿನ ಶಾಸಕರಾಗಿರುವಂಥ ಸತೀಶ್ ಎಲ್ರವರು ಆಗಮಿಸಿದ್ದಾರೆ. ನಾನು ಅವ್ರ ಬಗ್ಗೆ ಏನೂ ಹೇಳಬೇಕಾಗಿಲ್ಲ. ಯಾವತ್ತೂ ಒಳಿತನ್ನೇ ಬಯಸ್ತಾ ಇರುವಂತಹ ನಮ್ಮ ಶಾಸಕರು, ಯಾರನ್ನು ಕೂಡ ದ್ವೇಷದಿಂದ ನೋಡ್ದೇನೆ ಎಲ್ಲರೂ ನಮ್ಮವರು ಅನ್ನುವಂಥ ಒಂದು ಭಾವನೆಯನ್ನು ಇಟ್ಟುಕೊಂಡು ಎಲ್ರಿಗೂ ಕಷ್ಟದಲ್ಲಿರುವಂತಹ ಎಲ್ರಿಗೂ ಕೂಡ ಅವರು ಮಾದರಿ ಆಗ್ತಾರೆ, ಅವರು ಸಪೋರ್ಟ್ ಮಾಡ್ತಾರೆ. ರಾಜಕೀಯ ಬಂದಂತ ಸಂದರ್ಭದಲ್ಲಿ ಅವರು ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ರು ಕೂಡ ಎಲ್ಲರನ್ನು ಪ್ರೀತಿಯಿಂದ ಗೌರವಿಸುವಂತಹ ಏಕೈಕ ವ್ಯಕ್ತಿ ಅಂದ್ರೆ ನಮ್ಮ ಸತೀಶ್ ಎಲ್ರವರು. ನಾನು ಅವ್ರ ಜೊತೆ ಇರ್ತೇನೆ, ಅವರನ್ನು ಹೊಗಳಿ ನಾನು ಅವರ ಆಯುಷ್ಯವನ್ನು ಕಡಿಮೆ ಮಾಡೋದಿಲ್ಲ, ಅವರ ಮುಖಸ್ತುತಿಯಾಗಿ ನಾನು ಅವರನ್ನು ಹೊಗಳ್ತಾನೂ ಇಲ್ಲ. ನೀವೆಲ್ಲರೂ ಕೂಡ ನಾನು ಅವರ ಮುಖಸ್ತುತಿ ಹೊಗಳಿದ್ರೆ ಅತಿಶಯೋಕ್ತಿ ಅನ್ನಿಸ್ತದೆ. ಇವತ್ತು ನನ್ನ ಮಾರ್ಗದರ್ಶಕರಾಗಿ ಸತೀಶ್ ಎಲ್ರವರು ಶಾಸಕರಾಗಿದ್ದಾರೆ. ನಾವೆಲ್ಲ ಅಂದ್ಕೊಂಡಿದ್ವಿ ಅವರು ಶಾಸಕರಾಗಬಾರ್ದು, ಸಚಿವರಾಗಿ ನಮ್ಮಲ್ಲಿ ನಾವು ಅವ್ರನ್ನ ನೋಡಬೇಕು ಅನ್ನುವಂತ ಒಂದು ಆಸೆ ನಮ್ಮಲ್ಲಿದೆ. ಅವರು ಮುಂದೊಂದು ದಿನ ಸಚಿವರಾಗಿಯೇ ತೀರ್ತಾರೆ ಅಂತ ಹೇಳಿ ನಾನು ನಾಗದೇವರಲ್ಲಿ ಪ್ರಮಾಣ ಮಾಡ್ತೇನೆ. ಆ ನಾಗದೇವಿಯ ಶಕ್ತಿ, ಕಂಚಿಮಲೆಯ ಶಕ್ತಿ ಅವ್ರ ಮೇಲೆ ಯಾವತ್ತೂ ಇರ್ತದೆ. ಅವರು ದೇವರನ್ನು ನಂಬಿ ಕೆಲಸ ಮಾಡ್ತಾರೆ. ಯಾವತ್ತೂ ಕೂಡ ಯಾವುದೇ ಕೆಲಸದಲ್ಲೂ ಕೂಡ ಯಾರೇ ಕೂಡ ಬಂದರೂ ಕೂಡ ಅವರಿಗೆ ತನ್ನ ಕೈಲಾದ ಒಂದು ಸಹಾಯವನ್ನ ಚೆಲ್ಲುತ್ತಾ ತನ್ನ ಕ್ಷೇತ್ರದಲ್ಲಿ ಒಳ್ಳೆಯದನ್ನು ಮಾಡಬೇಕು. ಗೋಕರ್ಣ ಮತ್ತು ಮಂಜುಗುಣಿ ಸೇತುವೆಯನ್ನ ಸೇರಿಸುವಂತ ಸೇತುವೆಯನ್ನ ನಾನು ಮಾಡದಿತ್ತಿರ್ತೇನೆ ಅಂತ ಹೇಳಿ 2013ನೇ ಇಸ್ವಿಯಲ್ಲಿ ಅವರು ಅಡಿಗಲನ್ನ ಹಾಕಿದ್ರು. ತದನಂತರಗಳಲ್ಲಿ ಸೇತುವೆ ನಿಂತೋಯ್ತು. ಈ ವರ್ಷ ಪುನಃ ಮತ್ತೆ ಅದರ ಉದ್ಘಾಟನಾ ಸಮಾರಂಭ ನೆರವೇರಲಿಕ್ಕಿದೆ. ಅಡಿಗಲ್ಲು ಸಮಾರಂಭವನ್ನ ಹಾಕಿದಂತ ಮಾನ್ಯ ಶಾಸಕರು ಅವರೇ ಉದ್ಘಾಟನೆಯನ್ನ ಮಾಡುವಂತ ಯೋಗ ನಮ್ಮಲ್ಲಿದೆ. ಹಾಗಾಗಿ ಒಳ್ಳೆಯ ಒಂದು ಸೇತುವೆ ನಿರ್ಮಾಣ ಆಗ್ತಾ ಇದೆ. ಮಾನ್ಯ ಶಾಸಕರು ಅದರ ಉದ್ಘಾಟನೆಯನ್ನ ಮಾಡಲಿಕ್ಕಿದ್ದಾರೆ. ಹಾಗೆ ಕೆರವಡಿ ಸೇತುವೆ ಕಾರವಾರದಲ್ಲಿ ಅದನ್ನು ಕೂಡ ಒಳ್ಳೆಯ ರೀತಿಯಿಂದ ಯಾರ ಹತ್ರನೂ ಸಾಧ್ಯವಾಗ್ತಾ ಇರಲಿಲ್ಲ ಅಂತ ಸೇತುವೆಯನ್ನ ನಿರ್ಮಾಣ ಕೊಟ್ಟು
ಜನರಿಗೆ ಒಂದು ಸೌಲಭ್ಯವನ್ನು ಒದಗಿಸಿಕೊಟ್ಟಿದ್ದಾರೆ. ತನ್ನ ಕ್ಷೇತ್ರದಲ್ಲಿ ಜನರಿಗೆ ಯಾವುದೇ ತೊಂದರೆಗಳಾಗಬಾರದು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಒಂದು ಮಾದರಿಯ ಶಾಸಕರಾಗಿ, ಸೇತುವೆಗಳ ಶಾಸಕರಾಗಿ ಗುರುತಿಸಿಕೊಂಡಿದ್ದಾರೆ. ಈ ಒಂದು ನಾಟಕದಲ್ಲಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಾಗದೇವತಾ ನಾಟ್ಯ ಮಂಡಳಿಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರು, ಆತ್ಮೀಯರು ಆಗಿರುವಂತಹ ನಾಗರಾಜ್ ನಾಯ್ಕರು ಕೂಡ ಹೌದು. ಅವ್ರು ಏನೇ ಮಾಡಿದ್ರು ಕೂಡ ನಾನು ನಿಮ್ಮ ಜೊತೆಲಿ ಇರ್ತೇನೆ, ಈ ನಾಟಕ ಯಶಸ್ವಿ ಆಗಲಿ, ನೀವು ಮಾಡುವಂಥ ಕಾರ್ಯಕ್ರಮಗಳು ಯಾವುದೇ ಇದ್ರೂ ಕೂಡ ಅದು ಅದ್ದೂರಿಯಾಗಿ ನಡೀಲಿ, ನಾನು ನಿಮ್ಮ ಜೊತೆ ಇರ್ತೇನೆ ಅನ್ನುವಂಥ ಒಂದು ಮಾತನ್ನ ಸದಾ ನನಗೆ ಹೇಳ್ತಾ ಇರ್ತಾರೆ. ಅವರು ಕೂಡ ನಮ್ಮ ಜೊತೆ ಯಾವತ್ತೂ ನಿಲ್ತಾರೆ ಅನ್ನುವಂಥ ಒಂದು ಭಾವನೆಯನ್ನು ಇಟ್ಕೊಂಡು ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಿವೃತ್ತ ಪ್ರಾಂಶುಪಾಲರು ನನಗೆ ಬೈತಾನೆ ಇರ್ತಾರೆ. ವಿದ್ಯೆಯಲ್ಲಿ ಸ್ವಲ್ಪ ಹಿಂದೆ ಇದ್ರೂ ಕೂಡ ಅವರು ವಿದ್ಯೆಯಲ್ಲಿ ಮುಂದಿದ್ದಾರೆ. ಅವರ ವಿದ್ಯೆಯನ್ನು ನಮಗೆ ದಾರ ಎರೆದ್ರೆ ನಾವು ನಮ್ಮ ಮಸ್ತಕದಲ್ಲಿ ಇಟ್ಕೊಳ್ತೇವೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ, ಮಾನ್ಯ ಜಿ ಪಿ ನಾಯ್ಕ್ ಸರ್ ಅವರಿದ್ದಾರೆ. ಯಾವುದೇ ಒಂದು ಕಾರ್ಯಕ್ರಮಕ್ಕೆ ನಾವು ಹೋದ್ರೂ ಕೂಡ ನಾವು ಸ್ವಲ್ಪ ಗಡ್ಬಡಿಯಿಂದ ಏನಾದರೂ ಮಾತಾಡಿದ್ರೆ ನಮಗೆ ತಿದ್ದಿ ಬುದ್ಧಿ ಹೇಳಿ ನಮ್ಮನ್ನ ತಿದ್ದುತ್ತಾರೆ. ಈ ವೇದಿಕೆಯಲ್ಲಿ ನನ್ನ ಅಣ್ಣನಾಗಿರುವ ಗಣೇಶ್ ಅಣ್ಣವರು ಕೂಡ ಇದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಬಯಸ್ತೇನೆ. ಅದೇ ರೀತಿ ಪ್ರದೀಪ್ ರಾಣೆ ಅವರು, ಅವರನ್ನು ನಾವು ಬಾಬಿ ಅಣ್ಣ ಅಂತ ಕರಿತೀವಿ. ಉತ್ತಮವಾದ ವ್ಯಕ್ತಿ. ಅವರು ಕೂಡ ಮನಸ್ಸು ಎಷ್ಟು ಮೃದು ಅಂದ್ರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅತ್ಯಂತ ಕಿರಿಯ ವಯಸ್ಸಿನವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಕಂಡು ಎಲ್ಲರನ್ನ ಗೌರವಿಸುವಂತ ಒಂದು ವ್ಯಕ್ತಿ ಅಂದ್ರೆ ನಮ್ಮ ಬಾಬಿ ಅಣ್ಣವರು. ಅವರು ಕೂಡ ಇವತ್ತು ನನಗೆ ಈ ಸಂದರ್ಭದಲ್ಲಿ ನನ್ನ ಮನೆಗೆ ಬಂದಿದ್ದಾರೆ. ನಂಗೆ ತುಂಬಾ ಖುಷಿ ಆಯಿತು ಅವರನ್ನು ನೋಡಿ. ಈ ಕಾರ್ಯಕ್ರಮದಲ್ಲೂ ಕೂಡ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಾನು ನಾಗದೇವತಾ ನಾಟ್ಯ ಮಂಡಳಿಯ ಪರವಾಗಿ ಸ್ವಾಗತವನ್ನ ಬಯಸ್ತೇನೆ. ಅದೇ ರೀತಿ ನಮ್ಮ ಅಣ್ಣ ಸುರೇಶ್ ಅಣ್ಣ ಅವರು, ಮೊನ್ನೆ ನಾವು ಮಾನ್ಯ ಶಾಸಕರ ಮನೆಯಲ್ಲಿ 12 ಗಂಟೆ ರಾತ್ರಿಗಿದ್ವಿ. ಅವತ್ತು ನಮ್ಮ ಮಾನ್ಯ ಶಾಸಕರು ಇವತ್ತು ಬಂದಿರೋದೇನೋ ಕೇಳಿದ್ರೆ ಬಾಲಕೃಷ್ಣ ಅವರು ಡ್ಯಾನ್ಸ್ ನೋಡ್ಲಿಕ್ಕೆ. ಬಾಲಕೃಷ್ಣ ಮಾಸ್ಟರ್ ಅವರು ಉತ್ತಮವಾದ ನೃತ್ಯಗಾರರು, ಉತ್ತಮವಾದ ಕಲಾಕಾರರು. ಸರ್, ನೀವು ಅವ್ರ ಡ್ಯಾನ್ಸ್ ಅನ್ನು ನೋಡ್ಲೇಬೇಕು ಅಂತೇಳಿ ನಾನು ಮತ್ತು ಸುರೇಶ್ ಅಣ್ಣ ಪರಿಪರಿಯಾಗಿ ಬೇಡ್ಕೊಂಡ್ವಿ. ಅವ್ರು ಇವತ್ತು ಬೆಂಗಳೂರಿಗೆ ಹೋಗೋದನ್ನು ನಿಲ್ಲಿಸಿ ಇವತ್ತು ಅವರು ಡ್ಯಾನ್ಸ್ ನೋಡ್ಲಿಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ. ಹಾಗೆ ಸುರೇಶ್ ಅಣ್ಣ ಅವರು ಹೇಳಿದ್ರು ನನಗೆ, ನಾನು ನಿಮ್ಮ ನಾಟಕದಲ್ಲಿ ಮುಂಚಿತವಾಗಿ ನಾನು ಇರ್ತೇನೆ ನಿನ್ನ ಜೊತೆ, ನೀನು ಒಳ್ಳೆಯ ನಾಟಕವನ್ನು ಮಾಡಬೇಕು. ನಾನು ಮೊದಲೇ ನನಗೆ ಗೊತ್ತಾದ್ರೆ ನಾನು ನಾಟಕದಲ್ಲಿ ಪಾತ್ರನೂ ಕೂಡ ಮಾಡ್ತಿದ್ದೆ ಅಂತ ಹೇಳಿದ್ರು. ಅವರ ಮನಸ್ಸು ಹೇಗಿತ್ತು ಅಂದ್ರೆ ನಮ್ಮ ನಾಟಕದಲ್ಲಿ ತಾನು ಒಂದು ಅಭಿನಯ ಪಾತ್ರವನ್ನು ಮಾಡಬೇಕು ಅನ್ನುವಂತ ಒಂದು ಒಳ್ಳೆ ಮನಸ್ಸಿಟ್ಕೊಂಡಿದ್ರು. ನಮ್ಮ ಕಂಚಿನ ಬಾಗಿಲ ಜಟಕೇಶ್ವರ ದೇವಸ್ಥಾನದಲ್ಲಿ ನಾಟಕವನ್ನ ಹಮ್ಮಿಕೊಂಡಂತ ಸಂದರ್ಭದಲ್ಲಿ ಸುರೇಶ್ ಅಣ್ಣ ಇರಬಹುದು, ಬಾವಿಕೆರೆ ಸಂದೀಪ್ ನಾಯ್ಕ್ ಇರಬಹುದು, ಹಾಗೂ ನಾಗರಾಜ್ ತಲಗೇರಿ ಅವರು ಅತ್ಯಂತ ಪಾತ್ರಧಾರಿಗಳಿದ್ರು ನಮ್ಮಲ್ಲಿ. ನಾಗರಾಜ್ ತಲಗೇರಿ ಅವರು ಪಾತ್ರವನ್ನ ಮಾಡಿದ್ರೆ ಅದನ್ನು ನೋಡ್ಲಿಕ್ಕೆ ಎಷ್ಟೋ ಜನ ಎಲ್ಲ ಈ ಮೂಲೆ ಮೂಲೆಯಿಂದ ಬಂದು ಇಲ್ಲಿ ಸೇರ್ತಿದ್ರು. ಅತ್ಯಂತ ಒಳ್ಳೆಯ ಕಲಾಕಾರರು ಅವರಾಗಿದ್ರು. ಅವ್ರ ಜೊತೆ ಸುರೇಶ್ ಅಣ್ಣ ಅವರು ಕೂಡ ಹೌದು, ಒಳ್ಳೆಯ ಕಲಾವಿದರಾಗಿ ನಮ್ಮ ಜೊತೆ ಇವತ್ತಿದ್ದಾರೆ. ಮೊನ್ನೆ ಯಲ್ಲಾಪುರದಲ್ಲೂ ಕೂಡ ಅವರು ನಾಟಕದಲ್ಲಿ ತಮ್ಮ ಪ್ರದರ್ಶನವನ್ನ ಜನರಿಗೆ ಮನೋರಂಜನೆಯನ್ನು ನೀಡುವುದರ ಮುಖ್ಯವಾಗಿ ಯಲ್ಲಾಪುರದಲ್ಲೂ ಕೂಡ ಒಂದು ನಾಟಕದಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ನಮ್ಮ ಜೊತೆ ಈ ಒಂದು ವೇದಿಕೆಯಲ್ಲಿ ನಮ್ಮ ಜೊತೆ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ನನಗೆ ತುಂಬಾ ಸಂತೋಷ ಆಯಿತು ಅಣ್ಣ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನಿಮಗೆ ಶ್ರೀ ನಾಗದೇವತಾ ನಾಟ್ಯ ಮಂಡಳಿಯ ಪರವಾಗಿ ತುಂಬು ಹೃದಯದಿಂದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈ ನಾಟಕವನ್ನ ವೀಕ್ಷಣೆ ಮಾಡಲು ಬಂದಂತಹ ಕಲಾಭಿಮಾನಿಗಳು, ನನ್ನೂರಿನ ಎಲ್ಲ ಹಿರಿಯ ಕಿರಿಯ ಬಂಧು ಮಿತ್ರರು ಕೂಡ ಆಗಮಿಸಿದಿರಿ. ನಿಮ್ಗೆಲ್ರಿಗೂ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಬಯಸ್ಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಮೋಹನಣ್ಣ ಅವರು ಪರದೆ ಮೋಹನಣ್ಣ ಅಂತೇಳಿ ಹೆಸರು ಪಡೆದುಕೊಂಡಂತವರು. ಅವರು 84 ವರ್ಷದ ಆದ್ರೂ ಕೂಡ ಇವತ್ತಿಗೂ ಒಂದು ತರುಣನ ತರ ಈ ಒಂದು ನಮ್ಮ ಜೊತೆ ಯಾವತ್ತೂ ಇರ್ತಾರೆ. ನನಗೆ ಅವ್ರು ನೋಡಿದ್ರೆ ಒಂಥರ ಖುಷಿ ಅನಿಸ್ತದೆ. ಅವರು ಕೂಡ ಇವತ್ತು ನಮಗೆ
ಈ ಪರದೆಯನ್ನು ಹಾಕಿ ನಾಟಕವನ್ನು ರಂಜಿಸಿ ಜನರಿಗೆ ಮನೋರಂಜನೆ ನೀಡುವುದಾಗ ಮುಖೇನವಾಗಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರಿಗೂ ಸ್ವಾಗತವನ್ನು ಬಯಸ್ತಾ, ಈ ಪ್ಯಾಡನ್ನು ನುಡಿಸ್ಲಿಕ್ಕೆ ಬಂದಂಥ ಎಲ್ಲ ನನ್ನ ಸಹೋದರರಿರ್ಬೋದು, ಎಲ್ರಿಗೂ ಇವತ್ತಿನ ಒಂದು ಈ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತವನ್ನು ಬಯಸ್ತಾ, ಪತ್ರಿಕಾ ಮಾಧ್ಯಮದವರು ಕೂಡ ಆಗಮಿದಿರಿ, ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ, ನನ್ನ ಮಿತ್ರ ಸಹೋದರನಾಗಿರುವಂತಹ ಸುಭಾಷ್ ಕಾರ್ಯಬೈಲ್ರವರು, ನಾನು ಎಲ್ಲೇ ಯಾವುದೇ ಒಂದು ಕ್ಷಣಕ್ಕೆ ಕರೆದ್ರೂ ಕೂಡ ಅವರು ಕೂಡ ನನ್ನ ಜೊತೆ, ಅವ್ರು ಎಲ್ಲೇ ಇದ್ರು, ಅವ್ರು ಇವತ್ತು ಅರ್ಜೆಂಟ್ ಇದ್ರು ಕೂಡ ನಾನು ಹೇಳಿದ ತಕ್ಷಣನೇ ಸಮಯಕ್ಕೆ ಸರಿಯಾಗಿ ಬಂದು ಈ ಕಾರ್ಯಕ್ರಮವನ್ನು ಚಂದಗೊಳಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸಲಿಕ್ಕೆ ಇಷ್ಟಪಡ್ತೇನೆ. ಬಂದಂತ ತಮ್ಗೆಲ್ರಿಗೂ ಈ ಸ್ವಾಗತ ಭಾಷಣವನ್ನು ನಾನು ಮಾತಿನ ಮುಖಾಂತರವಾಗಿ ತಮ್ಗೆಲ್ರಿಗೂ ಸ್ವಾಗತವನ್ನು ಬಯಸ್ತಾ, ನಾಟಕವ ಮುಗಿಯುವ ತನಕ ಕಲಾವಿದರಿಗೆ ನಿಮ್ಮ ಪ್ರೋತ್ಸಾಹವನ್ನು ನೀಡಿ ಈ ನಾಟಕವನ್ನು ಚಂದಗೊಳಿಸಿಕೊಡ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಬಂದಂತ ತಮ್ಗೆಲ್ರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಅರ್ಥಪೂರ್ಣ ನುಡಿಗಳನ್ನಾಡಿ ನಾಟಕದಲ್ಲಿ ಪಾತ್ರವನ್ನು ನಿರ್ವಹಿಸಿರುವಂತಹ ಹಿರಿಯ ಆದರೆ ನಮ್ಮನ್ನ ಅಗಲಿದ ಕೆಲವು ಪ್ರಮುಖರನ್ನು ಸಹ ನೆನೆಯುವುದರ ಮೂಲಕ ಈ ಕಾರ್ಯಕ್ರಮದ ಮಹತ್ವವನ್ನ ಹೆಚ್ಚಿಸಿರುವಂತಹ ಗೌರವಾನ್ವಿತ ಶ್ರೀ ನಾಗದೇವತಾ ನಾಟ್ಯ ಮಂಡಳಿಯ ಅಧ್ಯಕ್ಷರು ಹಾಗೂ ಸಹೋದರರಾಗಿರುವ ಗೋಪನಾಯ್ ಕಡ್ಲೂರವರಿಗೆ ಚಪ್ಪಾಳೆಯ ಮೂಲಕ ಅಭಿವಂದನೆಗಳನ್ನು ಸಲ್ಲಿಸೋಣ. ಬಂಧುಗಳೇ, ಯಾವುದೇ ಒಂದು ವೇದಿಕೆ ಕಾರ್ಯಕ್ರಮ ತೆರೆದುಕೊಳ್ಳಬೇಕು ಅಂದಾಗ ಅಲ್ಲಿ ದೀಪ ಬೆಳಗಲೇಬೇಕು. ಇಂದಿನ ಈ ಒಂದು ವಿಶೇಷ ನಾಟಕದ ವೇದಿಕೆಯ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕಾಗಿ ವಿನಂತಿ ಮಾಡಿಕೊಳ್ತೇನೆ. ಕಾರವಾರ ಅಂಕೋಲ ಕ್ಷೇತ್ರದ ಶಾಸಕರಾಗಿರುವ ಗೌರವಾನ್ವಿತ ಸತೀಶ್ ಕೆ ಸೈಲ್ರವರಲ್ಲಿ ಈ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಸಾಕ್ಷಿಯಾಗಬೇಕಾಗಿ ವಿನಂತಿ ಮಾಡಿಕೊಳ್ತೇನೆ. ಜ್ಞಾನದ ಸಂಕೇತ ದೀಪ, ಪ್ರಾಣದ ಸಂಕೇತ. ದೀಪ ಮಂಗಲ ಪರಂಪರೆಯ ಸಂಕೇತವಾಗಿದೆ. ಯಾವುದೇ ಒಂದು ಕಾರ್ಯಕ್ರಮವನ್ನ ದೀಪ ಬೆಳಗಿಸುವುದರೊಂದಿಗೆ ಉದ್ಘಾಟಿಸುವುದು ಭಾರತೀಯರ ಸಂಪ್ರದಾಯ ಕೂಡ. ಕುಂಬಾರನು ಮಾಡಿದ ಹಣತೆಗೆ ಒಕ್ಕಲಿಗರು ಬೆಳೆದ ಬತ್ತಿಯ ಹೊಸೆದು ಗಾಣಿಗರ ಎಣ್ಣೆಯ ಸುರಿದು ಗಣ್ಯರು ಬಂದು ದೀಪವನ್ನ ಬೆಳಗಿದರೆ ಇಂಥ ಕಾರ್ಯಕ್ರಮಗಳು ಯಶಸ್ವಿ ಆಗ್ತವೆ ಎನ್ನುವುದಕ್ಕೆ ಎರಡು ಮಾತಿಲ್ಲ. ಒಂದು ದೀಪ ಹೇಗೆ ಸಾವಿರಾರು ದೀಪಗಳನ್ನ ತನ್ನ ಒಂದು ದೀಪದ ಬೆಳಕಿನಿಂದ ಬೆಳಗತ್ತೋ ಅದೇ ರೀತಿ ನಾವೆಲ್ಲರೂ ನಮ್ಮಲ್ಲಿರುವ ಜ್ಞಾನವನ್ನ ಇತರರಿಗೆ ಧಾರೆ ಎರೆದು ಅವರ ಜೀವನವೂ ಸಹ ಹಸನಾಗುವಂತೆ ಅವರು ಬದುಕು ಕಟ್ಟಿಕೊಳ್ಳಲು ನೆರವಾದಾಗ ನಮ್ಮ ಜೀವನವೂ ಸಹ ಸಾರ್ಥಕತೆಯನ್ನ ಪಡೆದುಕೊಳ್ಳುತ್ತದೆ ಎನ್ನುವ ವಿಚಾರವನ್ನ ಹಿರಿಯರು ಹೇಳ್ತಾರೆ. ಅಂತಹ ಒಂದು ವಿಶೇಷತೆಗೆ ಸಾಕ್ಷಿಯಾಗುವಂತೆ ಒಂದು ಸ್ಥಳ ದೇವತೆಯಾಗಿ, ಇಲ್ಲಿಯ ಗ್ರಾಮ ದೇವತೆಯಾಗಿ ಸರ್ವರನ್ನ ರಕ್ಷಿಸ್ತಾ ಇರುವಂತ ನಾಗದೇವತೆಯ ಆಶೀರ್ವಾದದ ಜೊತೆಯಲ್ಲಿ ಗ್ರಾಮದೇವರ ಆಶೀರ್ವಾದವನ್ನು ಸಹ ಪಡೆದು ಇಂದು ಈ ಒಂದು ಸುಂದರ ಅಂಗಳದಲ್ಲಿ ಪ್ರಥಮ ಬಾರಿ ನಾಟಕದ ಪ್ರದರ್ಶನ ನೆರವೇರ್ತಾ ಇದೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಕ್ಷಿಯಾಗಿರುವ ಸರ್ವರನ್ನು ಅಭಿಮಾನ ಪೂರ್ವಕವಾಗಿ ಪ್ರೀತಿಯಿಂದ ಅಭಿನಂದಿಸ್ತೇವೆ. ಬಂಧುಗಳೇ, ಇಂತಹ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಾಕ್ಷಿಯಾಗಿದ್ದೀರಿ. ದಿನದ 24 ಗಂಟೆಗಳ ಕಾಲ ದುಡಿಯುವ ಮನಸ್ಸುಗಳಿಗೆ ಮನಃಶಾಂತಿಯನ್ನ ಒದಗಿಸುವುದು ಇಂತಹ ನಾಟಕಗಳು. ಗೋಪನಾಯ್ ಕಡ್ಲೂರವರು ಹೇಳಿದ ಹಾಗೆ ಸರ್ವರನ್ನ ನೆನೆದು ನಾಟಕದ ಪಾತ್ರಗಳಿಗೆ ಜೀವವನ್ನು ತುಂಬುವಂತಹ ಪ್ರಯತ್ನವನ್ನ ಹಲವು ಕಲಾವಿದರು ಮಾಡ್ತಾನೆ ಬಂದಿದ್ದಾರೆ. ಇಂದು ಸಹ ವಿಶೇಷ ಅತಿಥಿ ಕಲಾವಿದರ ಕೂಡುವಿಕೆಯಲ್ಲಿ ಈ ನಾಟಕ ವಿಶೇಷತೆಗೆ ಸಾಕ್ಷಿಯಾಗಲಿದೆ. ಅದರಲ್ಲೂ ಆ ನಾಟಕದ ಹೆಸರೇ ಆಗಿದೆ ಕುಡುಕ ಕಟ್ಟಿದ ತಾಳಿ ಎನ್ನುವಂತಹ ನಾಟಕ ಇಲ್ಲಿ ಪ್ರದರ್ಶನಗೊಳ್ಳಲಿದೆ. ಬಂಧುಗಳೇ, ಪುಟ್ಟ ಕಂದಮ್ಮ ದೀಪವನ್ನ ಬೆಳಗಿಸಿ ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಶೋಭೆಯನ್ನು ತಂದಿದ್ದಾರೆ. ಜೋರಾದ ಚಪ್ಪಾಳೆ, ಯಾಕೋ ಚಪ್ಪಾಳೆ ಕಡಿಮೆ ಆಗ್ತಾ ಇದೆ. ಚಪ್ಪಾಳೆಯ ಮೂಲಕ ಈ ಕಾರ್ಯಕ್ರಮದ ಮೆರಗನ್ನ ಹೆಚ್ಚಿಸಬೇಕಾಗಿ ವಿನಂತಿ ಮಾಡ್ಕೊಳ್ತೇನೆ. ಅಭಿನಂದನೆಗಳು. ಶ್ರೀ ಸತೀಶ್ ರವರನ್ನ ಸನ್ಮಾನಿಸಿ ಗ್ರಾಮಸ್ಥರ ವತಿಯಿಂದ ಗೌರವಿಸುವಂತ ಕ್ಷಣಕ್ಕೆ ಈ ವೇದಿಕೆ ಸಾಕ್ಷಿ ಆಗ್ತಾ ಇದೆ. ಸನ್ಮಾನ್ಯ ಶ್ರೀ ಸತೀಶ್ ಕೆ ಸೈಲ್ ರವರಿಗೆ ಸನ್ಮಾನಿಸುವಂತಹ ಕ್ಷಣ. ದಯವಿಟ್ಟು ಸರ್ ತಾವು ಸನ್ಮಾನ ಪೀಠಕ್ಕೆ ಬರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಕಾರವಾರ ಅಂಕೋಲ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರಾಗಿ, ಜನಮೆಚ್ಚಿದ ಶಾಸಕರಾಗಿ, ಸೇತುವೆಗಳ ಸರದಾರರಾಗಿ ಹಲವು ಮಜಲುಗಳಲ್ಲಿ ನಾವು ಅವರನ್ನು ನೋಡಿದಾಗ ಅವರು ಗೌರವಾನ್ವಿತರಾಗಿ ನಮ್ಮ ನಡುವೆ ಇದ್ದಾರೆ. ಕಾರವಾರ ಅಂಕೋಲ ಕ್ಷೇತ್ರಕ್ಕೆ ಕೋಟಿ ಅನುದಾನಗಳನ್ನು ಸರ್ಕಾರದಿಂದ ತಂದು ಜೊತೆಯಲ್ಲಿ ತನ್ನ ವೈಯಕ್ತಿಕವಾದ ಸಹಕಾರವನ್ನು ನೊಂದವರಿಗೆ, ಆರ್ಥಿಕ ಸಂಕಷ್ಟ ಎದುರಿಸುವವರಿಗೆ ನೀಡಿ ಮಾನವೀಯತೆಯ ನೆಲೆಯಲ್ಲಿ ಹೃದಯ ವೈಶಾಲ್ಯತೆಯನ್ನು ಮೆರೆದವರು ಗೌರವಾನ್ವಿತ ಸತೀಶ್ ಕೆ ಸೈಲ್ ರವರು. ಅವರ ಕುರಿತಾಗಿ ಹೇಳ್ತಾ ಹೋದ್ರೆ ರಸ್ತೆ, ಸೇತುವೆಗಳು, ಶೈಕ್ಷಣಿಕ ಅಭಿವೃದ್ಧಿ, ಶೈಕ್ಷಣಿಕ ಪ್ರಗತಿ, ಕ್ರೀಡಾ ಅಭಿವೃದ್ಧಿ, ಕ್ರೀಡೆಗೆ ಪ್ರೋತ್ಸಾಹ, ಹಾಗೆ ಸಾಧನೆ ಮಾಡಿದ ಸಾಧಕರನ್ನು ಗುರುತಿಸಿ ಗೌರವಿಸುವ ಕಾರ್ಯಕ್ರಮಗಳು, ಹೀಗೆ ನಿರಂತರವಾಗಿ ಈ ಕ್ಷೇತ್ರದ ಅಭಿವೃದ್ಧಿಯನ್ನೇ
ಮುಂಚೂಣಿಯಾಗಿ ಇಟ್ಟುಕೊಂಡು ಆ ಅಭಿವೃದ್ಧಿಯನ್ನ ಪಡಿಸ್ತಾನೆ ಹಲವಾರು, ಅಂದ್ರೆ ನಾವು ಹೇಳ್ತಾ ಹೋದ್ರೆ ಒಂದೆರಡು ಕೋಟಿ ಅಲ್ಲ, ಸಾವಿರಾರು ಕೋಟಿ ಅನುದಾನದ ಮೂಲಕ ಈ ಕ್ಷೇತ್ರ ಮಾದರಿ ಕ್ಷೇತ್ರವಾಗ್ಲಿಕ್ಕೆ ಸಹಕಾರವನ್ನು ನೀಡಿರುವಂತಹ ಕೀರ್ತಿ ಗೌರವಾನ್ವಿತ ಸತೀಶ್ ಕೆ ಸೈಲ್ರವರಿಗೆ ಸಲ್ಲತ್ತೆ. ಇಂದಿನ ನಾಗದೇವತೆಯ ಆಶೀರ್ವಾದ ತಮ್ಮ ಮೇಲಿರಲಿ ಎನ್ನುವಂತ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ, ನಾಗದೇವತಾ ನಾಟ್ಯ ಮಂಡಳಿ ಅಡ್ಲೂರ್ ಇದರ ಅಧ್ಯಕ್ಷರಾಗಿರುವ ಗೋಪುನಾಯಕ್ ಅಡ್ಲೂರ್ ಮತ್ತು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಒಳ್ಳೆಯ ಮನಸ್ಸುಗಳ ಪರವಾಗಿ ತಮಗಿದು ಅಭಿಮಾನ ಪೂರ್ವಕ ಅಭಿನಂದನೆ, ಅಭಿವಂದನೆ. ಕಾರವಾರ ಅಂಕೋಲ ಕ್ಷೇತ್ರವಷ್ಟೇ ಅಲ್ಲ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ತಮ್ಮ ವಾಕ್ಚಾತುರ್ಯದ ಮೂಲಕ ಹೆಸರಾದವರು, ನ್ಯಾಯದಾನವನ್ನು ನೀಡುವುದರ ವ್ಯವಸ್ಥೆಯಲ್ಲಿ ವಿಶೇಷತೆಗೆ ಸಾಕ್ಷಿಯಾದವರು, ಗೌರವಾನ್ವಿತ ಹಿರಿಯ ನ್ಯಾಯವಾದಿಗಳಾಗಿರುವ ನಾಗರಾಜ್ ನಾಯ್ಕರವರು ಸನ್ಮಾನ ಪೀಠಕ್ಕೆ ಬರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಬಂಧುಗಳೇ, ನ್ಯಾಯ ದೇವತೆಯ ಅಂಗಳದಲ್ಲಿ ಆ ತಕ್ಕಡಿಯನ್ನ ಹಿಡಿದು ಹಲವಾರು ಜನ ನೊಂದವರಿಗೆ ಧ್ವನಿಯಾಗಿ ಕರ್ತವ್ಯವನ್ನು ನಿರ್ವಹಿಸಿದಾಗ ಅವರ ಹೆಸರು ಶಾಶ್ವತವಾಗಿರುತ್ತೆ. ಅಂತ ಒಂದು ಕ್ಷೇತ್ರದಲ್ಲಿ ನ್ಯಾಯದಾನವನ್ನ ಮಾಡ್ತಾ ವಿಶೇಷವಾದ ನ್ಯಾಯವಾದಿಗಳಾಗಿ ತಮ್ಮ ಛಾಪನ್ನ ಮೂಡಿಸಿ ನ್ಯಾಯಾಂಗ ವ್ಯವಸ್ಥೆಗೆ ಕಿರೀಟಪ್ರಾಯರಾದವರು ಗೌರವಾನ್ವಿತ ನಾಗರಾಜ್ ನಾಯ್ಕರವರು. ನ್ಯಾಯವಾದಿಗಳಾಗಿ ಹಾಗೂ ಹಿಂದುತ್ವದ ಪ್ರತಿಪಾದಕರಾಗಿ ವಾಕ್ಚಾತುರ್ಯದ ಮೂಲಕ ಹಲವಾರು ಟಿವಿ ವಾಹಿನಿಗಳಲ್ಲಿ, ಮಾಧ್ಯಮಗಳಲ್ಲಿ ತಮ್ಮ ಛಾಪನ್ನ ಮೂಡಿಸಿ ಇಲ್ಲಿಯ ಹೆಮ್ಮೆಗೆ ಪಾತ್ರರಾದವರು ಗೌರವಾನ್ವಿತ ನಾಗರಾಜ ನಾಯಕರವರು. ಇವರ ಮಾತು ಆ ರೀತಿಯ ವರಸೆ, ನಂತರದಲ್ಲಿ ಅವರು ಆ ಡಿಬೇಟ್ ಅನ್ನುವಂತಹ ಒಂದು ವಿಶೇಷ ಡಿಬೇಟ್ ನಲ್ಲಿ ತೊಡಗಿಸಿಕೊಂಡ್ರು ಸಹ ಎಲ್ಲಿಯೂ ಒಂದು ಚೂರು ತಪ್ಪು ಮಾಡದೇನೆ ನಮ್ಮೆಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ನಾವು ಟಿವಿಗಳಲ್ಲಿ, ದೂರದರ್ಶನದಲ್ಲಿ ನಾಗರಾಜ್ ನಾಯ್ಕರವರನ್ನು ನೋಡ್ತೀವಿ, ಆದ್ರೆ ಈಗ ಇಂದಿನ ವೇದಿಕೆಯಲ್ಲಿ ಹತ್ತಿರದಿಂದ ಅವರನ್ನ ನೋಡೋದು ನಿಜಕ್ಕೂ ಸಂತೋಷವನ್ನು ಪಡುವಂತ ವಿಚಾರ. ಇಂಥ ವ್ಯಕ್ತಿಗಳು ನಮ್ಮವರು ಎನ್ನುವುದೇ ಹೆಮ್ಮೆ. ನಿಮಗೆ ಅಭಿಮಾನ ಪೂರ್ವಕವಾಗಿ ಅಭಿನಂದಿಸ್ತೇವೆ. ನಾಗದೇವತಾ ನಾಟ್ಯ ಮಂಡಳಿ ಅಡ್ಲೂರ್ ಇದರ ವತಿಯಿಂದ ಗೋಪುನಾಯಕ್ ಅಡ್ಲೂರ್ ಮತ್ತು ಕುಟುಂಬದ ಪರವಾಗಿ ಹಾಗೂ ನೆರೆದಿರುವಂತಹ ಸಮಸ್ತ ಜನಸ್ತೋಮದ ಪರವಾಗಿ ತಮಗಿದು ಅಭಿಮಾನ ಪೂರ್ವಕ ಅಭಿನಂದನೆ, ಅಭಿವಂದನೆ. ರಂಗಭೂಮಿಯ ಕಲಾವಿದರಾಗಿರುವಂತಹ ಸಂಕೇತ್ರವರನ್ನ ಸನ್ಮಾನ ಪೀಠಕ್ಕೆ ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇದ್ದೇವೆ. ಆತ್ಮೀಯ ಸ್ವಾಗತಗಳು ಸಂಕೇತ್ರವರಿಗೆ. ಕಲಾದೇವಿಯ ಆರಾಧಕರಾಗಿ ತಮ್ಮ ಪ್ರದರ್ಶನವನ್ನ ನೀಡುವುದರ ಮೂಲಕ ಸಾವಿರಾರು ನಾಟಕ ಪಾತ್ರಗಳಲ್ಲಿ ಅಭಿನಯಿಸಿರುವಂತಹ ಕೀರ್ತಿ ಸಂಕೇತ್ರವರಿಗೆ ಸಲ್ಲತ್ತೆ. ಬಂಧುಗಳೇ, ಅಂತ ಒಂದು ವ್ಯಕ್ತಿ ಇಂದಿನ ಈ ಒಂದು ಅಡ್ಲೂರಿನ ನಾಟಕದಲ್ಲಿ ಕುಡುಕ ಕಟ್ಟಿದ ತಾಳಿ ಎನ್ನುವಂತಹ ಈ ವಿಶೇಷ ನಾಟಕದಲ್ಲಿ ಅಭಿನಯಿಸಲಿದ್ದಾರೆ. ಅವರು ಒಂದು ಪಾತ್ರಗಳಿಗೆ ಜೀವವನ್ನ ತುಂಬುತ್ತಾರೆ, ಜೊತೆಯಲ್ಲಿ ತಮ್ಮ ಪಾತ್ರದ ಮೂಲಕ ಆ ಒಂದು ಪಾತ್ರದಲ್ಲಿ ತಾನಿದ್ದೇನೆ ಎನ್ನುವಂತಹ ವಿಚಾರವನ್ನ ಮಾಡಿ ಆ ಜೀವ ಕಳೆಯನ್ನ ತುಂಬಿ ವಿಶೇಷತೆಗೆ ಸಾಕ್ಷಿಯಾದವರು ಸಂಕೇತ್ರವರು. ಹಲವಾರು ನಾಟಕದಲ್ಲಿ ಪ್ರದರ್ಶನವನ್ನ ನೀಡುವುದರ ಜೊತೆಯಲ್ಲಿ ಮೆಚ್ಚುಗೆಗೆ ಪಾತ್ರರಾಗಿ ಜನಮೆಚ್ಚಿದ ನಾಯಕನಾಗಿ, ಜನಮೆಚ್ಚಿದ ನಟನಾಗಿ ಗುರುತಿಸಿಕೊಂಡಿರುವಂತಹ ಸಂಕೇತ್ರವರಿಗೆ ಅಡ್ಲೂರಿನ ನಾಗದೇವತಾ ನಾಟ್ಯ ಮಂಡಳಿಯ ವತಿಯಿಂದ ಪ್ರೀತಿಪೂರ್ವಕ ಅಭಿನಂದನೆ, ಅಭಿವಂದನೆ, ಧನ್ಯವಾದಗಳು. ವಿಶೇಷವಾಗಿ ಹಲವಾರು ಪಾತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಹಿರಿಯ ನಟಿ ನೇತ್ರಾ ಹುಬ್ಬಳ್ಳಿ ಅವರನ್ನ ಸನ್ಮಾನ ಪೀಠಕ್ಕೆ ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇದ್ದೇವೆ. ಅವರೆಲ್ಲರೂ ಜೊತೆಯಾಗಿ ಅವರನ್ನ ಗೌರವಿಸಬೇಕಾಗಿ ವಿನಂತಿ ಮಾಡ್ಕೊಳ್ತಿದ್ದೇನೆ. ದಿವ್ಯಾರವರು ಬರಬೇಕಾಗಿ ವಿನಂತಿ ಮಾಡ್ಕೊಳ್ತಿದ್ದಾರೆ, ಗೋಪುನಾಯಕರವರು ತಿಳಿಸ್ತಾ ಇದ್ದಾರೆ. ಬಂಧುಗಳೇ, ನೇತ್ರಾ ಹುಬ್ಬಳ್ಳಿ ಅಂತಂದ್ರೆ ಅವರೊಬ್ಬ ಕೇವಲ ಕಲಾವಿದೆಯಷ್ಟೇ ಅಲ್ಲ, ಸರಸ್ವತಿಯ ಆರಾಧಕರು ಸಹ ಅಂತ ಅನ್ಬೋದು. ಯಾಕೆಂದ್ರೆ ಅನೇಕಾರು ನಾಟಕಗಳಲ್ಲಿ ತಮ್ಮ ಪ್ರದರ್ಶನವನ್ನ ನೀಡುವುದರ ಮೂಲಕ ಎಲ್ಲರ ಮೆಚ್ಚುಗೆಯನ್ನ ನಾಟಕದಲ್ಲಿ ಗಳಿಸಿದಂತ ಕೀರ್ತಿ ನೇತ್ರಾ ಹುಬ್ಬಳ್ಳಿ ಅವರಿಗೆ ಸಲ್ಲತ್ತೆ. ಇಂದಿನ ಈ ಒಂದು ಅಂಗಳದಲ್ಲಿ ಶ್ರೀ ನಾಗದೇವತೆಯ ಆಶೀರ್ವಾದದೊಂದಿಗೆ ನಡೀತಾ ಇರುವಂತ ನಾಗದೇವತಾ ನಾಟ್ಯ ಮಂಡಳಿ ಅಡ್ಲೂರ್ ಇದರ ವತಿಯಿಂದ ಅವರನ್ನ ನಮ್ಮ ಸಹೋದರಿಯರು ಸನ್ಮಾನಿಸಿ ಗೌರವಿಸ್ತಾ ಇದ್ದಾರೆ. ಯಾಕೆಂದ್ರೆ ಬಾಲಕೃಷ್ಣ ಸಹೋದರ ಬಾಲಕೃಷ್ಣ ನಾಯಕರವರು ಜೊತೆಯಾಗಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಬಂಧುಗಳಿಗೆ ಇಂಥ ಒಂದು ಸಂದರ್ಭದಲ್ಲಿ ಎಲ್ಲರೂ ಜೊತೆಯಾಗಿ ಗೌರವದಿಂದ ಪ್ರೀತಿಯಿಂದ ಇವರನ್ನ ಸನ್ಮಾನಿಸಿ ಗೌರವಿಸ್ತಾ ಇದ್ದಾರೆ. ಕೇವಲ ನಾಟಕಗಳಲ್ಲಿ ಪಾತ್ರ ವಹಿಸುವುದು ಅಂದಾಗ ಕೇವಲ ನಾಟಕವನ್ನಷ್ಟೇ ಮಾಡೋದಲ್ಲ, ನಿಮ್ಮೆಲ್ಲ ವ್ಯಕ್ತಿಗಳನ್ನ, ಅಭಿಮಾನಿಗಳನ್ನ ಮನ ತುಂಬಿಸಿ ರಂಜಿಸುವಂತಹ ಕಲೆಯೂ ಆ ಪಾತ್ರಧಾರಿಗಳಲ್ಲಿ ಇರಬೇಕಾಗತ್ತೆ. ಅಂತ ಒಂದು ಪಾತ್ರದಲ್ಲಿ ಮಿಂಚಿರುವಂತಹ ಕೀರ್ತಿ ನೇತ್ರಾ ಹುಬ್ಬಳ್ಳಿಯವರಿಗೆ ಸಲ್ಲತ್ತೆ. ನಿಮಗಿದು ನಾಗದೇವತಾ ನಾಟ್ಯ ಮಂಡಳಿ ಅಡ್ಲೂರಿನ ಸಮಸ್ತ ನಾಗರಿಕರ ವತಿಯಿಂದ ಹಾಗೂ ನೆರೆದಿರುವಂತಹ ಸಮಸ್ತ ಜನಸ್ತೋಮದ ವತಿಯಿಂದ ಪ್ರೀತಿಯ ಅಭಿನಂದನೆ, ಅಭಿವಂದನೆ. ಪಾತ್ರಗಳಿಗೆ ಜೀವವನ್ನು ತುಂಬಿ ಹಲವಾರು ಪಾತ್ರಗಳಲ್ಲಿ ಅಭಿನಯಿಸಿ ತನ್ನ ಮೂಲಕವಾಗಿ ವಿಶೇಷತೆಗೆ ಸಾಕ್ಷಿಯಾಗಿರುವ
ಹಲವಾರು ಪಾತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಐಶ್ವರ್ಯ ಬೆಂಗಳೂರವರು ಸನ್ಮಾನ ಪೀಠಕ್ಕೆ ಬರಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ತೇವೆ. ಯಾಕೆಂದ್ರೆ ದೂರ ದೂರದ ಊರುಗಳಿಂದ ಒಂದು ಪಾತ್ರಗಳಿಗೆ ಜೀವವನ್ನು ತುಂಬಿ ನಾಟಕಗಳಲ್ಲಿ ಅಭಿನಯಿಸಿ ವಿಶೇಷತೆಗೆ ಸಾಕ್ಷಿಯಾಗ್ತಾರೆ. ಯಾಕೆಂದ್ರೆ ಎಲ್ರಿಗೂ ಮನರಂಜನೆ ಅನ್ನೋದು ಇಂದಿನ ಕಾಲಘಟ್ಟದಲ್ಲಿ ಅತ್ಯಂತ ಅಗತ್ಯ. ದಿನದ 24 ಗಂಟೆಗಳ ಕಾಲ ಜಂಜಾಟದ ಬದುಕು, ಇದರ ಮಧ್ಯೆ ನಾಟಕಗಳು ಅವರು ಎಷ್ಟೇ ಕಷ್ಟವನ್ನ ಪಟ್ಟಾದರೂ ದೂರ ದೂರದಿಂದ ಬಂದು ಹಳ್ಳಿಗಳಿಗೆ ತೆರಳಿ ಇಂತಹ ಒಂದು ನಾಟಕಗಳಲ್ಲಿ ಅಭಿನಯಿಸಿ ವಿಶೇಷತೆಗೆ ಸಾಕ್ಷಿಯಾಗ್ತಾರೆ. ಸಹೋದರಿ ಐಶ್ವರ್ಯರವರಿಗೆ ಅಭಿಮಾನಪೂರ್ವಕವಾದ ಅಭಿನಂದನೆಗಳನ್ನ ಚಪ್ಪಾಳೆಯೊಂದಿಗೆ ಸಲ್ಲಿಸೋಣ. ಯಾಕಂದ್ರೆ ಇಲ್ಲಿ ನೆರೆದಿರುವಂತಹ ಜನಸ್ತೋಮದ ಚಪ್ಪಾಳೆ ಒಮ್ಮೆ ಕೇಳಿದ್ರೆ ಅದು ಅಂಕೋಲದವರೆಗೂ ಕೇಳಬಹುದು. ಅದಕ್ಕಾಗಿ ಜೋರಾದ ಚಪ್ಪಾಳೆಯನ್ನ ನೀಡಿ ಇವರನ್ನ ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಮಾಡಿಕೊಳ್ತೇನೆ. ಮುಂದಿನ ಕ್ಷಣಗಳಲ್ಲಿ ಇವರು ನಾಟಕಗಳಲ್ಲಿ ಅಭಿನಯಿಸಿ ನಾಟಕಗಳಿಗೆ ಪಾತ್ರಗಳಿಗೆ ಜೀವವನ್ನು ತುಂಬಲಿದ್ದಾರೆ. ಅವರಿಗೆ ನಾಗದೇವತಾ ನಾಟ್ಯ ಮಂಡಳಿ ಅಡ್ಲೂರು ಮತ್ತು ವೇದಿಕೆಯಲ್ಲಿರುವ ಸರ್ವ ಗಣ್ಯರು ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ತಮ್ಮೆಲ್ಲರ ಅಭಿಮಾನಪೂರ್ವಕ ಅಭಿವಂದನೆ, ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗೌರವಾನ್ವಿತ ಹಿರಿಯ ನ್ಯಾಯವಾದಿಗಳಾಗಿರುವ ನಾಗರಾಜ್ ನಾಯ್ಕರವರು ತಮ್ಮ ನುಡಿಗಳನ್ನು ತಿಳಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮೇಲೆ ಆಸೀನರಾಗಿರ್ತಕ್ಕಂಥ ಕಾರವಾರ ಅಂಕೋಲದ ಶಾಸಕರಾಗಿರುವಂಥ ಶ್ರೀಯುತ ಸತೀಶ್ ಶೈಲ್ರವರೇ, ಶ್ರೀಯುತ GP ನಾಯ್ಕರವರೇ, ಸುರೇಶ್ರವರೇ, ಬಾಬೀರವರೇ, ಈ ಕಾರ್ಯಕ್ರಮದ ಸಂಘಟಕ ಗೋಪಾಲ್ ನಾಯ್ಕರವರೇ ಮತ್ತು ಈ ಊರಿನ ಎಲ್ಲ ತಾಯಂದಿರೇ, ಸಹೋದರ ಸಹೋದರಿಯರೇ, ಬಹಳ ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಗೋಪಾಲ್ ನಾಯ್ಕರವರು ಆಯೋಜಿಸಿದ್ದಾರೆ. ಪ್ರಪ್ರಥಮ ಬಾರಿಗೆ ಅವರಿಗೆ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಬಹುಶಃ ಇವತ್ತಿನ ಪ್ರೇಕ್ಷಕರು ಕನಿಷ್ಠ 2,000 ಸಂಖ್ಯೆಗಿಂತ ಹೆಚ್ಚಿನ ಒಂದು ಪ್ರೇಕ್ಷಕರಿದ್ದಾರೆ, ಕಲಾ ರಸಿಕರಿದ್ದಾರೆ. ಅಂತ ಒಂದು ಸಂದರ್ಭದಲ್ಲಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು. ಇವತ್ತು ಸತೀಶ್ ಶೈಲ್ರವರು ಯಾವುದೇ ಪಕ್ಷದಿಂದ ಶಾಸಕರಾಗಿರಲಿ, ಆದರೆ ನಮ್ಮ ಶಾಸಕರವರು ಅಂಕೋಲ ಕಾರವಾರದ ಶಾಸಕರು ನನ್ನನ್ನು ಅವರನ್ನ ಪಕ್ಕಕ್ಕೆ ಕುಳಿಸಿದ್ದಾರೆ. ನಾಳೆಗೆ ಇವ್ರು ಯಾವಾಗ ಒಂದಾದ್ರು ಅಂತ ಬಿರುನುಡಿಗಳನ್ನು ಆಡುವಂಥ ಜನನೂ ಸಹಿತ ಇದ್ದಾರೆ. ಸೈದ್ಧಾಂತಿಕವಾಗಿ ನಾವು ಖಂಡಿತವಾಗಿ ಬೇರೆ ಬೇರೆ, ನಾನು ಸತೀಶ್ ಶೈಲ್ರನ್ನ ಎಂದಿಗೂ ಸಹಿತ ಸೈದ್ಧಾಂತಿಕವಾಗಿ ಸಪೋರ್ಟ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಅವರ ಒಳ್ಳೆಯ ಕೆಲಸಗಳಿಗೆ ನಾನೊಂದು ಚಪ್ಪಳೆ ಹೊಡೆದ್ರೆ ಏನು ತಪ್ಪಾಗ್ತದೆ? ಏನು ತಪ್ಪಾಗೋದಿಲ್ಲ. ಆದ್ದರಿಂದ ಅವರು ಒಳ್ಳೆಯ ಕೆಲಸಗಳನ್ನು ಮಾಡಲಿ, ಅವರನ್ನ ಸಲಹೆ ಸೂಚನೆಗಳನ್ನು ಕೊಡುವಂಥ ಕೆಲಸ ಆಗಿ ನಮ್ಮಂಥವ್ರು ಮಾಡ್ತಾ ಇರೋಣ. ಒಟ್ಟಿನಲ್ಲಿ ಈ ದೇಶ ಮುಖ್ಯವಾದಂಥದ್ದು. ಈ ಸಂದರ್ಭದಲ್ಲಿ ಇಲ್ಲಿ ಸೇರಿರುವಂಥ ಎಲ್ಲ ಕಲಾ ರಸಿಕರಿಗೆ ಕಾಂಗ್ರ್ಯಾಚುಲೇಷನ್ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಭಾರತ ವಿಜಯದ ಮೇಲೆ ವಿಜಯ ಸಾಧಿಸ್ತಾ ಇದೆ. ಬಹುಶಃ ನಾಳೆ ಬೆಳಗಾಗೋದ್ರೊಳಗೆ ಪಾಕಿಸ್ತಾನ ಇಲ್ಲಾಗಿದ್ರೆ ಸಾಕು ಅಂತ ಹೇಳಿ ಸ್ಥಳೀಯ ನಾಗದೇವತೆಯನ್ನ ಈ ಒಂದು ವೇದಿಕೆಯಲ್ಲಿ ಕೇಳಿಕೊಳ್ತೇನೆ. ಹಾಗಾಗಿ ಇಲ್ಲಿ ಸೇರಿರುವಂಥ ಎಲ್ಲ ಕಲಾ ರಸಿಕರಲ್ಲಿ ನನ್ನ ಒಂದು ವಿನಂತಿ ಏನಂತ ಹೇಳಿದ್ರೆ, ನಮಗೆ ಓವರ್ ಕಾನ್ಫಿಡೆನ್ಸ್ ಬೇಡ. ಒಂದು ವೇಳೆ ನಮ್ಮ ಸೈನಿಕರಿಗೆ ಅಥವಾ ಸ್ಥಳೀಯ ಪೊಲೀಸರಿಗೆ ಅಥವಾ ಸ್ಥಳೀಯ ಸರ್ಕಾರದ ವ್ಯವಸ್ಥೆಗೆ ಏನಾದರೂ ಸಹಾಯ ಬೇಕು ಅಂತ ಹೇಳಿದ್ರೆ, ಈಗ ಕೇವಲ ಗಡಿಯಲ್ಲಿದ್ದವರು ಮಾತ್ರ ಸೈನಿಕರಲ್ಲ, ನಾವು ನೀವೆಲ್ಲರೂ ಸಹಿತ ಸೈನಿಕರು. ನಾವೆಲ್ಲರೂ ಎದೆ ಕೊಡಬೇಕು, ನಾವೆಲ್ಲರೂ ಸಹಿತ ನಮ್ಮ ಕೈಯನ್ನ ನಮ್ಮ ದೇಶಕ್ಕಾಗಿ ಅರ್ಪಿಸಬೇಕು, ನಾವೆಲ್ಲರೂ ಸಹಿತ ನಮ್ಮ ದೇಶಕ್ಕಾಗಿ ಸೇವೆಯನ್ನ ಸಲ್ಲಿಸಬೇಕು ಅಂತ ಹೇಳಿ ಈ ಭಾಗದ ಕಲಾ ರಸಿಕರಲ್ಲಿ ಒಂದು ವಿನಂತಿಯನ್ನ ಮಾಡ್ತೇನೆ. ಶ್ರೀಯುತ ಸತೀಶ್ ಶೈಲ್ರವರು ಈ ಸೇತುವೆಗಳ ಸರ್ದಾರ ಅಂತ ಹೇಳಿ ನಮ್ಮ ಗೋಪಾಲ್ ಕೃಷ್ಣ ನಾಯ್ಕರವರು ಹೇಳಿದರು. ಸೇತುವೆ ಕಟ್ಟುವುದು ಅನ್ನೋದು ಇದೆಯಲ್ಲ, ಇದು ಬಹಳ ಪವಿತ್ರವಾದಂಥದ್ದು ಈ ದೇಶದಲ್ಲಿ. ಯಾಕಂತ ಹೇಳಿದ್ರೆ ರಾಮ ಸೇತು ಅಂತ ಹೇಳುವುದು ನಮಗೆ ಇನ್ನೂ ಸಹಿತ ಪವಿತ್ರವಾದಂಥದ್ದು. ನಾವು ಪ್ರೀತಿಯ ಸಂಕೇತ ತಾಜ್ ಮಹಲ್ ಅಂತ ಹೇಳ್ತೀವಿ. ತಾಜ್ ಮಹಲ್ ಎಂದೂ ಸಹಿತ ಪ್ರೀತಿಯ ಸಂಕೇತ ಅಲ್ವೇ ಅಲ್ಲ. ಆದರೆ ಇಲ್ಲಿಂದ 100 ಯೋಜನೆ ದೂರದಲ್ಲಿರ್ತಕ್ಕಂಥ ಲಂಕೆಗೆ ಸೇತುವೆಯನ್ನು ಕಟ್ಟಿ ತನ್ನ ಹೆಂಡತಿಯನ್ನ ಬಿಡಿಸ್ಕೊಂಡು ಬರಲಿಕ್ಕೆ ಹೋಗಿರುವಂತ ರಾಮನ ಆ ಪ್ರೀತಿ ಇದೆಯಲ್ಲ, ಅದೇ ನಿಜವಾದಂತಹ ಪ್ರೀತಿ. ಹಾಗಾಗಿ ಸಮುದ್ರದಿಂದ ಆಚೆ ಸಮುದ್ರಕ್ಕೆ ಒಂದು ಸೇತುವೆಯನ್ನ ಯಾರು ಕಟ್ಟಿದ್ರು ಅಂತ ಕೇಳಿದ್ರೆ ಶ್ರೀರಾಮಚಂದ್ರ ಕಟ್ಟದ. ಅದೇ ರೀತಿ ಗೋಕರ್ಣಕ್ಕೆ ಈ ಒಂದು ಸಂಪರ್ಕವನ್ನ ಸತೀಶ್ ಶೈಲ್ರು ಕೊಟ್ಟಿದ್ದಾರೆ. ಒಳ್ಳೆಯ ಗುಣಕ್ಕೆ ಎಂದಿಗೂ ಸಹಿತ ಮತ್ಸರ ಪಡಲೇಬಾರದು. ಯಾವ ಗುಣಕ್ಕೂ ಸಹಿತ ಮತ್ಸರ ಪಡಬಾರದು. ನಮ್ಮ ಸ್ವಭಾವ ಹೇಗಿರಬೇಕು ಅಂತ ಹೇಳಿದ್ರೆ, ಕಾಂಗ್ರೆಸ್ನ ಶಾಸಕರು ಅಂತ ಹೇಳಿ ನಾನು ಯಾವಾಗಲೂ ದ್ವೇಷ ಮಾಡ್ತಾ ಕೂತ್ಕೊಂಡ್ರೆ ಅದು ನೈತಿಕತೆಯೂ ಅಲ್ಲ, ಅದು ನಮ್ಮ ಸ್ವಭಾವವೂ ಸಹಿತ ಆಗಿರಬಾರದು. ನನಗಿದನ್ನು ಹೇಳಲಿಕ್ಕೆ ಯಾವ ಭಯನೂ ಇಲ್ಲ. ನಾನು ನನ್ನ ಮಗನಿಗೂ ಸಹಿತ ಹೆದರುವುದಿಲ್ಲ. ನಾನು ಯಾಕಿರಬಾರ್ದು ಅಂತ ಹೇಳಿದ್ರೆ, ಹಿಂದೆ ಶಾಂತವೇರಿ ಗೋಪಾಲ್ ಗೌಡ್ರು ಅಂತ ಹೇಳಿ ಸೋಷಿಯಲಿಸ್ಟು
ಪಕ್ಷದಿಂದ MLA ಆಗಿದ್ರು. ವಿಧಾನಸೌಧದಲ್ಲಿ ವಿಧಾನಸಭೆ ಚುನಾವಣೆಗೆ ನಿಂತಿರುವಂಥ ಸಂದರ್ಭ. ಆ ಸಂದರ್ಭದಲ್ಲಿ ಅವರ ಪೆಟ್ರೋಲ್ ಮುಗಿದು ಹೋಗ್ತದಂತೆ. ಡ್ರೈವರಿಗೆ ಹೇಳ್ತಾರೆ, ಅಲ್ಲಿ ಪಕ್ಕದಲ್ಲಿ ಒಂದು ಮನೆ ಕೇಳ್ತದೆ, ತನ್ನ ಹತ್ರ ದುಡ್ಡಿಲ್ಲ, ಅವ್ರ ಹತ್ರ ಹೋಗಿ ಒಂದು 100 ರೂಪಾಯಿ ಇಸ್ಕೊಂಡು ಬಾ, ಅವ್ರು ಕೊಡ್ತಾರ ಅಂತೇಳಿ. ಡ್ರೈವರ್ ಹೇಳ್ತಾನೆ, ಇಲ್ಲ ಇಲ್ಲ, ಅವರು ಬೇರೆ ಪಕ್ಷದಿಂದ ನಿಮ್ಮ ವಿರುದ್ಧನೇ ನಿಂತವರು, ಅವ್ರ ಹತ್ರ ದುಡ್ಡು ಕೇಳಿದ್ರೆ ಹೇಗೆ ಸ್ವಾಮಿ, ನೀವು ಹೋಗಿ ಮಾರಯ್ಯ ನೀನು ಅಂತ ಹೇಳ್ತಾರೆ. ಅವ್ರು ಒಂದು 100 ರೂಪಾಯಿ ಕೇಳಿದ್ರೆ ಆ ಮನುಷ್ಯರು ಸಹಿತ 200 ರೂಪಾಯಿ ತಗೊಂಡು ಬರ್ತಾನೆ. ಇದು ನಮ್ಮ ಸ್ವಭಾವ ಆಗಿರಬೇಕು. ಕೇವಲ ವೈರತ್ವಕ್ಕಾಗಿ ವೈರತ್ವ ಮಾಡ್ತಕ್ಕಂಥದ್ದು, ಎಲ್ಲವನ್ನೂ ಟೀಕಿಸ್ತಕ್ಕಂಥದ್ದು, ಎಲ್ಲವನ್ನೂ ದ್ವೇಷ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದು ಎಂದೂ ಸಹಿತ ಒಳ್ಳೆಯದನ್ನು ಮಾಡುವುದಿಲ್ಲ. ಇನ್ನೊಬ್ಬನನ್ನ ಟೀಕಿಸಿ, ಇನ್ನೊಬ್ಬನನ್ನ ಹಂಗಿಸಿ, ಇನ್ನೊಬ್ಬನನ್ನ ಮೂದಲಿಸಿ, ನಾನು MLA ಸೀಟ್ ತಗೊಳ್ತೀನಿ, ನಾನು ಇಂಥ ಸೀಟ್ ಸಂಸದಿನ ಸೀಟ್ ತಗೊಳ್ತೀನಿ, ಆ ಕನಸು ಕಂಡ್ರೆ ಅದನ್ನು ಮರೆತು ಬಿಡಿ. ನಿಮಗೆ ಲಾಟ್ರಿ ಟಿಕೆಟ್ ಸಿಗ್ತದೆ ಬಿಟ್ರೆ MLA ಟಿಕೆಟ್ ಎಂದಿಗೂ ಸಹಿತ ಸಿಗುವುದಿಲ್ಲ. ಈ ರೀತಿಯ ಭಾವನೆಯನ್ನು ಇಟ್ಟುಕೊಂಡು ಹೋಗಿದ್ರೆ ನಮ್ಮ ಹೇತು ಏನು ಇದೆ, ಒಳ್ಳೆಯ ಹೇತುವಾಗಿರಬೇಕು, ದುಷ್ಟ ಹೇತು ಇರಬಾರದು. ಇನ್ನೊಬ್ಬನನ್ನ ದ್ವೇಷಿಸಿ ವಿಜಯವನ್ನ ಸಾಧಿಸಿದಂತ ಉದಾಹರಣೆ ಭೂಮಿಯ ಮೇಲೆ ಇಲ್ಲ. ಅದೇನಿದು ಸಹಿತ ಟೆಂಪ್ರರಿ. ಒಂದ್ಸಲ ಒಂದು ಋಷಿ ಅಜ್ಮೀರದ ಕಡೆ ಬರ್ತಾ ಇರ್ತಾನಂತೆ. ಆವಾಗ ಈ ಕಡೆಯಿಂದ ಅಜ್ಮೀರ್ ಕಡೆಯಿಂದ ಒಬ್ಬ ಕತ್ತಿ ತಗೊಂಡು ಸೈನಿಕ ಕುದುರೆ ಮೇಲೆ ಹೋಗ್ತಾ ಇರ್ತಾನೆ. ಆ ಸಂತನಿಗೆ ಹೇಳ್ತಾನಂತೆ, ನೀನು ಆ ಕಡೆ ಹೋಗ್ಬೇಡ, ಅಲ್ಲೆಲ್ಲ ಬಹಳ ದುಷ್ಟರಿದ್ದಾರೆ, ನಿನ್ನನ್ನು ಹೊಡೆದಾಕ್ತಾರೆ ಅಂತ ಹೇಳಿ. ಆಗ ಆ ಸಂತ ಹೇಳ್ತಾನೆ, ಇಲ್ಲ ನಾನು ಆ ಕಡೆ ಹೋಗ್ಲೇಬೇಕು. ಅವಾಗ ಹೇಳ್ತಾನೆ ಆ ಯೋಧ, ನನ್ನ ಕೈಲಿ ತಲವಾರಿದೆ, ಆದ್ರೂ ಸಹಿತ ನನ್ಗೆ ಗೆಲ್ಲಿಕ್ಕಾಗ್ಲಿಲ್ಲ, ನೀನ್ ಹೇಗೆ ಗೆಲ್ತಿ ಅಂತ. ನಿನ್ನ ಕೈಲಿ ತಲವಾರಿದ್ದಕ್ಕೆ ಗೆಲ್ಲಿಕ್ಕಾಗಿಲ್ಲ, ನಾನು ಪ್ರೀತಿ ತಗೊಂಡು ಹೋಗ್ತೀನಿ, ಖಂಡಿತವಾಗಿ ಆ ಜನರನ್ನ ಗೆದ್ದೇ ಗೆಲ್ತೀನಿ ಅನ್ನುವಂತ ಮಾತನ್ನ ಹೇಳ್ತೇನೆ. ನಾನು ಇಷ್ಟೆಲ್ಲ ನಾಟಕಕ್ಕೂ ವೇದಿಕೆ ಮೇಲಿರುವ ಸತೀಶ್ ಎಲ್ರಿಗೂ ನಮಗೂ ಏನೋ ಸಂಬಂಧ ಇಲ್ಲ. ನಾನು ವೇದಿಕೆಯಲ್ಲಿ ಈ ಕುಡುಕ ಕಟ್ಟದ ತಾಳಿಯಲ್ಲಿ ಪಾತ್ರಧಾರಿಯಾಗಿ ನಾಟಕ ಮಾಡಬಹುದೇ ಬಿಟ್ರೆ ನಿಜ ಜೀವನದಲ್ಲಿ ಎಂದೂ ಸಹಿತ ನಾಟಕ ಮಾಡುವುದಿಲ್ಲ. ನಾಟಕ ಮಾಡುವ ಅನಿವಾರ್ಯತೆಯೂ ಸಹಿತ ನನಗಿಲ್ಲ. ನಾನು ಜೀವನದಲ್ಲಿ ಒಂದೇ ಒಂದು ನಾಟಕದ ಪಾತ್ರ ಮಾಡಿದ್ದೆ. ಹೀರೋ ಕೊಟ್ಟಿದ್ರು, 2 ಹೀರೋಯಿನ್ ಕೊಟ್ಟಿದ್ರು. 2 ಜನ ಬಂದು ಡ್ಯಾನ್ಸ್ ಮಾಡ್ಬೇಕಿದ್ರೆ ನಾನು ಎಂಜಾಯ್ ನುಂಗಿದ್ದೆ ಬಿಟ್ರೆ ನಾಟಕದ ಪಾತ್ರದಲ್ಲಿ ಕಂಪ್ಲೀಟ್ ಫೇಲ್. ನಾನು ಯಕ್ಷಗಾನ ಪಾತ್ರದಲ್ಲಿ ಸಕ್ಸಸ್ ಆಗಿರ್ಬೋದು ಬಿಟ್ರೆ ನಾಟಕದ ಪಾತ್ರದಲ್ಲಿ ಸತೀಶ್ ಎಲ್ಲವರು ಪಾತ್ರ ಮಾಡಿದ್ದಾರೇನೋ, ಅವರಿಗೂ ನಾಟಕ ಮಾಡುವುದೆಲ್ಲ ಗೊತ್ತಿಲ್ಲ. ನನಗಂತೂ ನಾಟಕ ಬರುವುದಿಲ್ಲ, ಸ್ಟೇಜ್ ಮೇಲೂ ಬರುವುದಿಲ್ಲ, ಕೆಳಗೂ ಬರುವುದಿಲ್ಲ. ಏನಿದ್ರು ಕುಲ್ಲ ಹೇಳಿ ಮುಗಿಸಿ, ಯಾವುದೇ ಬೂಟಾಟಿಕೆ, ಯಾವುದೇ ಕೃತ್ರಿಮತೆ, ಯಾವುದೋ ನಾನು ನಾಳೆ ಏನೋ MP ಆಗ್ಬೋದು, MLA ಆಗ್ಬೋದು ಅಂತ ಏನೋ ಒಂದು ಈ ಮ್ಯಾಚ್ ಫಿಕ್ಸಿಂಗು, ಇದೆಲ್ಲ ನಮಗೆ ಕಲಿಸಲೇಬೇಡಿ. ನಮ್ಮ ಜೀವನದಲ್ಲಿ ನಮ್ಮ ತತ್ವಾದರ್ಶಗಳಿಗೆ ವಿರುದ್ಧವಾಗಿ ನಿಂತಿಲ್ಲ. ನಾಳೆ ಮುಂದಿನ ದಿನಗಳಲ್ಲಿ ಸತೀಶ್ ಎಲ್ರಿಗೆ ಸೀಟ್ ಸಿಕ್ಕಿದ್ರು ಅವ್ರ ವಿರುದ್ಧನೇ ಕೆಲಸ ಮಾಡುವುದು, ಅಷ್ಟು ಮಾತ್ರ ಸ್ಪಷ್ಟ. ಆದರೆ ವೈಯಕ್ತಿಕವಾಗಿ ಅವರನ್ನ ವಿರೋಧಿಸಲಾರೆ, ಎಂದಿಗೂ ಸಹಿತ ವಿರೋಧಿಸಲಾರೆ ಅನ್ನುವಂಥ ಮಾತನ್ನ ಈ ಒಂದು ವೇದಿಕೆಯಲ್ಲಿ, ಯಾಕಂದ್ರೆ ನಮ್ಮ ಮನಸ್ಸು ಆಗಿರಬೇಕು. ಹಾಗಂತ ಅವರು ಒಂದು ವೇಳೆ ಆಡಳಿತದಲ್ಲಿ ಏನಾದರೂ ತಪ್ಪು ಮಾಡಿದರೆ ಖಂಡಿತವಾಗಿ ನನಗೆ ಸತೀಶ್ ಎಲ್ರು ಈ ಕೆಲಸವನ್ನು ತಪ್ಪು ಮಾಡಿದ್ದಾರೆ, 4 ತಿಂಗಳ ಹಿಂದೆ ಸೇತುವೆ ರೆಡಿ ಆಗಲಿಲ್ಲ, ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಕೂತ್ಕೊಂಡಿದ್ವಿ. ಸತೀಶ್ ಎಲ್ರವರಿಗೆ ಗೊತ್ತಾಯ್ತು, ನನಗೆ ಫೋನ್ ಮಾಡಿ, ನಾಗರಾಜ್ 3 ತಿಂಗಳ ಕೊಡಿ, ಅದನ್ನ ಮುಗಿಸ್ತೀವಿ ಅಂತ ಹೇಳಿದ್ರು. ಆಯ್ತಣ್ಣ ನೀವು ಮುಗಿಸಿ ಅಂತ ಹೇಳಿದೆ. 3 ತಿಂಗಳ ಕೊಡ್ತೀವಿ ಅಂತ ಹೇಳಿದ್ರೆ ಒಂದು ಮಾತು ಕೊಟ್ಟಾಗ ಅದ್ರ ಕೊಡೋಕ್ಕಿಂತ ಮೊದಲೇ 1.5 ತಿಂಗಳಿದ್ದಾಗ ಸ್ಟ್ರೈಕ್ ಮಾಡ್ಲಿಕ್ಕೆ ನನಗೂ ಬರ್ತಿತ್ತು. ನಾವು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಯಾಕಂತ ಹೇಳಿದ್ರೆ ಒಂದು ಮನುಷ್ಯನಿಗೆ ಒಂದು ಅವಧಿ ಕೊಟ್ಟಿದ್ದಾರೆ, ಮಾಡಬಹುದು ಅನ್ನುವಂಥ ಕೆಲಸ 3 ತಿಂಗಳದೊಳಗೆ ಮಾಡಿದ್ರು. ಒಳ್ಳೇದಾಯ್ತು, ನಮ್ಮ ಗೋಕರ್ಣದ ದಕ್ಷಿಣ ಕಾಶಿ ಬಂದು ಸೇರ್ತು. ಹಾಗಾಗಿ ಅಲ್ಟಿಮೇಟ್ಲಿ ಒಬ್ಬ ವ್ಯಕ್ತಿಯ ಉದ್ದೇಶ ದೇಶದ ಒಳಿತಿರಬೇಕೇ ಬಿಟ್ರೆ, ಸಮಾಜದ ಒಳಿತಿರಬೇಕೇ ಬಿಟ್ರೆ ಟೀಕೆಗಾಗಿ ಟೀಕೆ ಮಾಡ್ತಕ್ಕಂಥದ್ದು ಎಷ್ಟೋ ಜನರಿಗೆ ಅನಿಸ್ತದೆ. ಇವತ್ತು ಸತೀಶ್ ಎಲ್ರು ನಾಗರಾಜ್ ಸಂಗಡ ಕುಳಿತಿದ್ದಾರೆ, ಏನೋ ಸೆಟ್ಟಿಂಗ್ ಆಗಿದೆ, ಎಂತ ಬೊಜ್ಜದ ಸೆಟ್ಟಿಂಗೂ ಆಗಲಿಲ್ಲ, ಎಂತ ಕರ್ಮದ ಸೆಟ್ಟಿಂಗೂ ಆಗಲಿಲ್ಲ, ಇದೆಲ್ಲ ಹೇಳ್ಕೊಳ್ತಾರೆ ಕೆಲವು ಜನ. ನನಗೆ ಗೊತ್ತುಂಟು ಯಾರ್ಯಾರು ಹಾರ್ವಾಡ್ ಘಟ್ಟದಲ್ಲಿ ಯಾರನ್ನ ಭೇಟಿ ಆಗ್ತಾರೆ, ಯಾರು ಕಾರ್ ಹತ್ತಾರೆ, ಅವ್ರ ಸರ್ಕಾರ ಯಾರು, ಇವೆಲ್ಲ ನಮ್ಮ ಕತೆ ಗೊತ್ತಿರ್ತದೆ. ಇಲ್ಲಂತಲ್ಲ, ನಾನು ಕ್ರಿಮಿನಲ್ ಪ್ರಾಕ್ಟೀಸ್ ನೋಡುದು 27 ವರ್ಷ ಆಯ್ತು. ಇಂಥ 1000 ಕ್ರಿಮಿನಲ್ಗಳನ್ನ ನಾನು ನೋಡಿದ್ದೀನಿ. ಅವ್ರ ಸ್ವಭಾವ, ಅವ್ರ ನಾಡಿ ಮಿಡಿತ ನನಗೆ ಅರ್ಥ ಇದೆ. ಯಾವ ನನ್ನ ಮಗ ಕ್ರಿಮಿನಲ್ಗೂ ಸಹಿತ ನಾವು ಹೆದರುವುದಿಲ್ಲ, ಅವರಿಗೆ ಕಾಳಜಿ, ಅವರಿಗೆ ಕ್ಯಾರು ಸಹಿತ ನಾವು ಮಾಡೋದಿಲ್ಲ ಎನ್ನುವಂತ ಮಾತನ್ನು ಅಷ್ಟೇ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಹೃದಯ ಸ್ವಚ್ಛ ಇದ್ರೆ ಯಾವ ನನ್ನ ಮಗನಿಗೂ ಸಹಿತ ಹೆದರುವಂತ ಅವಶ್ಯಕತೆ ಇರುವುದಿಲ್ಲ ಅನ್ನುವಂತ ಮಾತು. ಈ ಸಂದರ್ಭದಲ್ಲಿ ಗೋಪಾಲ್ ರವರು ಇಂಥ ಒಂದು ಅದ್ಭುತವಾದಂತಹ ಸಂಘಟನೆ ಮಾಡಿದಾರಲ್ಲ, ಅವರಲ್ಲಿ ನನಗೆ ಗೋಪಾಲ್ನ ಬಗ್ಗೆ ಅವ್ರು ಹೇಳಿದ್ರು, ನಮಗೆ ವಿದ್ಯೆ ಕಡಿಮೆ, GP ನಾಯಕರಿಗೆ ವಿದ್ಯೆ ಹೆಚ್ಚು ಅಂತ ಹೇಳಿ. ಹಂಗೇನಿಲ್ಲ. ಶಿಕ್ಷಣ ಅಂತ ಹೇಳೋದು ಕಾಲೇಜ್ನಲ್ಲಿ ಕಲ್ತದ್ದು ಮಾತ್ರ ಶಿಕ್ಷಣ ಅಲ್ಲ, ಸಮಾಜದಲ್ಲಿ ಕಲಿಯುವಂಥದ್ದು ಇರ್ತದಲ್ಲ ಅದು ಶಿಕ್ಷಣ. ಸಮಾಜದಲ್ಲೂ ಶಿಕ್ಷಣ ಕಲೀಲಿಲ್ಲ ಅಂದ್ರೆ ಅವ್ನು ವೇಸ್ಟೇ. ಅವನು ಸೋಪಾಲ್ ಇವತ್ತು ಮಾತನಾಡಬೇಕಿದ್ರೆ ಏನೋ ಡಬಲ್ MA ಮಾಡಿದನು, 3 MA ಮಾಡಿದನು, 4 MA ಮಾಡಿದನು, ಎಂತ ಒಳ್ಳೆ ಪುರುಷ ಸರಸ್ವತಿ. ಹಂಗೆ ಸರಸ್ವತಿ ಅಂದ್ರೆ ಸ್ತ್ರೀ ಇದಂಗಲ್ಲ, ಅತ್ಯಂತ ಕಾಸ್ಟ್ಲಿ ಶಬ್ದಗಳನ್ನೆಲ್ಲ ಕನ್ನಡದಲ್ಲಿ ಬಳಸಿ ಅದ್ಭುತವಾಗಿ ಮಾತನಾಡಿದ್ದಾರೆ. ಕಲೆ ಸಾಹಿತ್ಯ ಅಂತ ಹೇಳುವುದು ಒಂದು ಊರಿನಲ್ಲಿ ಬೇಕಾಗ್ತದೆ. ನಾಟಕ ಆಗಲಿ,
ಯಕ್ಷಗಾನ ಆಗಲಿ, ಒಂದು ಸಂಗೀತ ಕಾರ್ಯಕ್ರಮ ಆಗಲಿ, ಯಾವ ಮನುಷ್ಯನಿಗೆ ಸಾಂಸ್ಕೃತಿಕವಾಗಿ ಬೆಳೆದಿರೋದಿಲ್ವೋ ಅವನು ಪಶುವಿಗೆ ಸಮಾನ ಅಂತ ಹೇಳ್ತಾರೆ. ಮೊನ್ನೆ ಸತೀಶ್ ಶೈಲ್ ಅವರು ಸಂಗೀತ ಗೋಷ್ಠಿಯಲ್ಲಿ ಭಾಗಿಯಾಗಿದ್ರು. ಅವರು ಹಾಡೋದು, ಅವರ ಪತ್ನಿ ಹಾಡೋದನ್ನು ನೋಡಿ ನನಗೆ ಭಯಂಕರ ಖುಷಿ ಆಯ್ತು. ಅಯ್ಯೋ, ಶಾಸಕರಿಗೆ ಈ ಸಂಗೀತದ ಬಗ್ಗೆ ಕಾಳಜಿ ಇದೆಯಂತಲ್ಲ. ಈ ಕಾಳಜಿ ಇರಬೇಕು ಮನುಷ್ಯನಿಗೆ. ಶಾಸಕತ್ವ ಅಂತ ಹೇಳಿದ್ರೆ ಕೇವಲ ರಿಬ್ಬನ್ ಕಟ್ ಮಾಡೋದು, ಕೇವಲ ಗುದ್ಲಿ ಪೂಜೆ ಮಾಡೋದು, ಅದು ಶಾಸಕತ್ವ ಅಲ್ವೇ ಅಲ್ಲ. ಅದು ಶಾಸಕತ್ವ ಅಲ್ವೇ ಅಲ್ಲ. ನಿಜವಾದಂಥ ಅಭಿವೃದ್ಧಿ ಅಂತ ಹೇಳಿದ್ರೆ ಸರ್ವಾಂಗೀಣವಾದಂಥ ಒಂದು ಅಭಿವೃದ್ಧಿ. ಹಾಗಾಗಿ ನಮಗೆ ಅಲ್ಟಿಮೇಟ್ಲಿ ಯಾವುದು ಮುಖ್ಯ ಅಂತ ಹೇಳಿದ್ರೆ ನಮ್ಮ ದೇಶ ಅನ್ನುವುದು ಬಹಳ ಮುಖ್ಯವಾದಂಥದ್ದು, ನಮ್ಮ ಸಮಾಜ ಅನ್ನುವಂಥದ್ದು ಮುಖ್ಯ ಆದಂಥದ್ದು. ಭಾರತ ದೇಶಕ್ಕಿಂತ ಹೆಚ್ಚಿನದು ಯಾವುದೂ ಇಲ್ಲ. ನಮ್ಮ ರಾಜಕೀಯ, ನಮ್ಮ ಇಸಮ್ಗಳು ಇವೆಲ್ಲವೂ ಸಹಿತ ಕೊನೆಗೆ ಅಲ್ಟಿಮೇಟ್ಲಿ ನಮ್ಮ ದೇಶ ಕೊನೆಗೆ ಅದು ಜಯವನ್ನು ಗಳಿಸಬೇಕು ಎನ್ನುವಂಥ ಒಂದು ಶ್ರದ್ಧೆಯಿಂದ ನಾವು ಕೆಲಸವನ್ನು ಮಾಡಬೇಕು. ಇಲ್ಲಿ ವೇದಿಕೆ ಮೇಲೆ ಅನೇಕ ಜನ ಗಣ್ಯರಿದ್ದಾರೆ. ಅವ್ರ ಬಗ್ಗೆಲ್ಲ ಹೆಚ್ಚು ಮಾತಾಡಲಿಕ್ಕೆ ಸಮಯದ ಅಭಾವವೂ ಸಹಿತ ಇದೆ. ಕಲಾವಿದರಾದಂಥ ಸುರೇಶ್ ಅವರಿದ್ದಾರೆ. ಜಿ ಪಿ ನಾಯ್ಕರವರು ಒಳ್ಳೆ ನಾಟಕದಲ್ಲಿ ಅವರು ಪಾತ್ರ ಮಾಡ್ತಿದ್ರು. ನಾವೆಲ್ಲ ಅವಾಗ ಭಾಳ ಸಣ್ಣಿದ್ವಿ, ಚೆನ್ನಾಗಿ ಮಾಡ್ತಿದ್ರು. ಅಗ್ರಗುಣದಲ್ಲಿ ಒಳ್ಳೇದಾಗ್ತಿತ್ತು. ಇವರೆಲ್ಲ ಕಲಾವಿದರ ನಡುವೆ ನಾನು ಒಬ್ಬ ಬಡ ಕಲಾವಿದ ಪ್ರೇಕ್ಷಕ ಇಲ್ಲಿ ಕುಳಿತುಕೊಂಡಿದ್ದೀನಿ. ಎಲ್ಲರೂ ಕಲಾವಿದರೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ತುಂಬ ಸಂತೋಷವನ್ನು ವ್ಯಕ್ತಪಡಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಹಲವಾರು ನಾಟಕಗಳಲ್ಲಿ ಪಾತ್ರಗಳಿಗೆ ಜೀವವನ್ನು ತುಂಬಿರುವಂತಹ, ನಾವೆಲ್ಲರೂ ನೋಡಿರುವಂತೆ ಓರ್ವ ಖಳನಾಯಕನಾಗಿ ಯಾರಿಗೇನೂ ಕಡಿಮೆ ಇಲ್ಲ ಎನ್ನುವಂತಹ ಒಂದು ಆ ಶಕ್ತಿ ನಾಟಕಗಳಲ್ಲಿ ತೊಡಗಿಸಿಕೊಳ್ಳುವಂತಹ ಒಂದು ಯಶಸ್ಸು. ಅಂಕೋಲಾದ ಬಾವಿಕೇರಿ ಅಲಗೇರಿಯಲ್ಲಿ ಒಮ್ಮೆ ನಾಟಕಗಳು ಆಗ್ತದೆ ಎಂದಾಗ ಸುರೇಶ್ ನಾಯ್ಕ್ ಅಲಗೇರಿಯವರು ಹೆಲಿಕಾಪ್ಟರ್ ಮೇಲೆ ಬರ್ತಾರೆ ಎನ್ನುವ ಸುದ್ದಿ ಕೇಳಿ ಸಾವಿರಾರು ಜನರು ಒಮ್ಮೆ ಸೇರಿದ್ದನ್ನ ನಾವು ಮರೆಯೋದೇ ಇಲ್ಲ. ಅಂತ ಒಂದು ವಿಶೇಷವಾದಂತಹ ಆರ್ಥಿಕವಾಗಿ ಖರ್ಚನ್ನು ಮಾಡಿ ಆ ಪಾತ್ರಗಳಿಗೆ ಜೀವವನ್ನು ತುಂಬಿರುವಂತಹ ಕೀರ್ತಿ ಸುರೇಶ್ ಅಣ್ಣ ಅವರಿಗೆ ಸಲ್ತದೆ. ನಿಮ್ಮ ನುಡಿಗಾಗಿ ಈ ಸಮಯ. ನಮ್ಮ ಜನಮೆಚ್ಚಿನ ನಾಯಕರಂತ ಸತೀಶ್ ಅವರಿಗೂ, ನನ್ನ ಸ್ನೇಹಿತರು, ನನ್ನ ಕ್ಲಾಸ್ಮೇಟ್, ಇವತ್ತು ವಕೀಲ ವೃತ್ತಿಯಾಗಿರ್ಬೋದು, ನಾಗರಾಜ ನಾಯ್ಕರವರಿಗೂ ಅಭಿನಂದನೆ ಸಲ್ಲಿಸ್ತಾ, ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ಅಭಿನಂದಪೂರ್ವಕ ಹೇಳುತ್ತಾ, ಇವತ್ತು ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಗೆ ಅನುವು ಮಾಡಿಕೊಟ್ಟಂಥ ಗೋಪು ನಾಯಕರಿಗೆ ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸ್ತಾ, ನಾನು ಬಾವಿಕೆರೆ ಪಂಚಾಯತದ ಅಲ್ಲಿ ಹುಟ್ಟಿದ್ರು, ಅಲಗೇರಿ ನಿವಾಸಿ ಆಗಿದ್ದು, ಬಹುತೇಕವಾಗಿ 40-42 ನಾಟಕದಲ್ಲಿ ಪಾತ್ರವನ್ನು ಮಾಡಿದ್ದೇನೆ. ಆದರೆ ಅಡ್ಲೂರಿನಲ್ಲಿ ನನ್ನ ಸಂಬಂಧ ಇತ್ತು. ಗೋಪು ಗೊತ್ತಿರ್ಬೋದು, ನನ್ನ ಚಿಕ್ಕಮ್ಮನ ಮನೆಯಲ್ಲಿ ಇತ್ತು. ನಾನು ಕಂಚಿನ ಮೇಲೆ ಇದೇ ನಾಗದೇವತಾ ನಾಟ್ಯ ಮಂಡಳಿಯಲ್ಲಿ 4 ಪಾತ್ರಗಳನ್ನು ಮಾಡಿದ್ದೇನೆ. ಅದೊಂದು ನನಗೆ ಭಾಳ ಪ್ರೀತಿಯ ವಿಶ್ವಾಸ. ಅದರಲ್ಲೂ ನಮ್ಮ ಮಾಸ್ಟ್ರು ಇದಲ್ಲ, ಬಾಲಕೃಷ್ಣ ಮಾಸ್ಟ್ರು, ಅವ್ರು ಇವತ್ತು ಪಾತ್ರ ಮಾಡ್ತೀನಿ ಹೇಳಿದಾಗೆ ಭಾಳ ಖುಷಿಯಾಯಿತು. ವರ್ಷ ನೆಲೆಸಿದ್ರು ಇಲ್ಲಿ ಅಡ್ಲೂರು ಎಂಬುವಂಥ ಭಾವನೆ ಭಾಳ ಪ್ರೀತಿ ಇದೆ. ಅದೊಂದು ಒಂದು 2 ಮಾತಾಡ್ತೀನಿ ಅಂತ ಕೇಳಿದ್ರೆ, ನನಗೆ ಈ ವೇದಿಕೆಯಲ್ಲಿ ಅವಕಾಶ ಕೊಟ್ಟಂಥ ನನ್ನ ಗೋಪು ಅವರಿಗೆ ಮತ್ತು ಗೋಪು ತಮ್ಮಂಥ ಮಂಜು ಅವರಿಗೆ ನಾನು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ನಾನು ಯಕ್ಷಗಾನದಲ್ಲಿ ಪಾತ್ರ ಮಾಡಿದ್ದೇನೆ. ಪಾತ್ರದಲ್ಲಿ ಮಾಡಲಿಕ್ಕೆ ನಾಗರಾಜ ನಾಯಕರ ಒಂದು ಸಂಘಟನೆಯಲ್ಲಿ ಒಂದು 2-3 ಪಾತ್ರನ ಮಾಡಿದ್ದೇನೆ. ಆದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಕ್ಷಗಾನದ ಒಬ್ಬ ಜನಮೆಚ್ಚಿದ ನಾಯಕ ಅಂತ ಹೇಳಿದರೆ ನಾನು ನಾಗರಾಜ ನಾಯ್ಕರನ್ನ ನೆನಪಿಸ್ತೇನೆ. ಯಾಕೆ ಕೇಳಿದ್ರೆ, ನಾಗರಾಜ ನಾಯ್ಕರವರು ನಾನು ಸ್ನೇಹಿತರಂದು ಅಟ್ಟೆಲ್ಲ ಒಂದೇ ಕ್ಲಾಸ್ಮೇಟು. ಅವರು ಸೈನ್ಸ್ ತೊಗೊಂಡಿದ್ರು, ನಾನು ಕಾಮರ್ಸ್ ತೊಗೊಂಡಿದ್ದೆ. ನಮ್ಮ ಒಡನಾಡಿ ಅವರು ವಕೀಲ ವೃತ್ತಿಯನ್ನು ಮಾಡಿದ್ರು. ಆನಂತರ ನಾನು ಕಾಮರ್ಸ್ ಬಿಕಾಮನ್ನು ಮಾಡಿದೆ. ಆದರೆ ಬಹುತೇಕವಾಗಿ ನನ್ನವರ ಅವಿಭಾವ ಸಂಬಂಧ ಭಾಳ ಹತ್ತಿರ ಇದೆ. ಇವತ್ತು ಎತ್ತರವಾಗಿ ಬೆಳೆದ್ರೂ ನಾಗರಾಜ ನಾಯಕರ ಬಗ್ಗೆ ಒಂದು ವಿಷಯ ಹೇಳಲಿಕ್ಕೆ ಭಾಳ ಪ್ರೀತಿ ಆಗ್ತದೆ. ಕೇಳಿದ್ರೆ ಜನಸಾಮಾನ್ಯರನ್ನು ಭಾಳಷ್ಟು ಪ್ರೀತಿಯಿಂದ ನೋಡ್ತಾರೆ, ಕಳಕಳಿಯಿಂದ ನೋಡ್ತಾರೆ. ಆದರೆ ಎಲ್ಲರ ಬಗ್ಗೆ ಭಾಳ ಭಾವನೆ ಇದೆ. ಯಾವುದೇ ಪಕ್ಷ ಇರಲಿ, ಭೇದ ಇಲ್ಲ, ಅದು ಆ ಭಾವನೆ ಬೇಡ. ಆದರೆ ನಾಗರಾಜ ನಾಯಕರಂಥ ವಕೀಲರು ನಮಗೆ, ನಮ್ಮ ಸಮಾಜಕ್ಕಿರಲಿ, ನಮ್ಮ ಹಲವಾರು ಸಮಾಜಕ್ಕಿರಲಿ ಅಂಥ ವ್ಯಕ್ತಿಗಳು ಬೇಕು. ಆದರೆ ಒಂದು ನನ್ನ ಸತೀಶ್ ಅಂತ ವ್ಯಕ್ತಿಗಳು ಎಲ್ಲ ಸಮಾಜದ ಬಾಂಧವರೊಂದಿಗೆ, ಎಲ್ಲ ಧರ್ಮ ಬಾಂಧವರೊಂದಿಗೆ ಒಳನಾಡಿಗಾಗಿ ಪ್ರೀತಿಯಿಂದ ಇದ್ದಾರೆ. 2013 ಇಲೆಕ್ಷನಲ್ಲಿ ಆರಿಸಿ ಬಂದರು ಇಂಡಿಪೆಂಡೆಂಟ್ ಆಗಿ. ಅದ ನಂತರ ಕಾಂಗ್ರೆಸ್ಸಿಂದ ಬಂದರು. ಆದರೆ ಭಾಳಷ್ಟು ಜನರ ಜೊತೆಗೆ ಭಾಳಷ್ಟು ಒಡನಾಟ ಇದೆ. ಆದರೆ ಎಲ್ಲರಿಗೂ ಸಹಕಾರ ಮಾಡಿದ್ದಾರೆ. ಏನಾದ್ರು ಸಣ್ಣ ಪುಟ್ಟ ತಪ್ಪುಗಳಾಗಿರ್ಬೋದು,
ಅದರೆಲ್ಲರೂ ಶ್ರಮಿಸಬೇಕು. ಆದರೆ ಸತೀಶ್ ಅವರು ರಾಜಕೀಯದಲ್ಲಿ ಇದ್ದಾರಲ್ಲ, ಆದರೆ ಅವರು ರಾಜಕೀಯ ವ್ಯಕ್ತಿಯಲ್ಲ. ನಮ್ಮ ನಾಗರಾಜ್ ವಕೀಲ ಅವರು ಹೇಳ್ತಿದ್ರು, ಕೆಲವೊಂದು ಭಾಳ ಜನ ಹೇಳ್ತಿದ್ರು ಅವರು ಬಿಸ್ನೆಸ್ ಮ್ಯಾನ್ ಅಂದ್ಕೊಂಡು. ಆದರೆ ರಾಜಕೀಯ ಮಾಡಲಿಕ್ಕೆ ಭಾಳಷ್ಟು ಜನ ಪ್ಲ್ಯಾನ್ ಇದೆ, ಬೇಕಾದಷ್ಟು ಫಂಕ್ಷನ್ ಮಾತಾಡ್ತಾರೆ. ಆದರೆ ಅಂಥ ಮಾತನ್ನು ನಮ್ಮ ಸತೀಶಲ್ಲಿ ಮಾತಾಡಲಿಕ್ಕೆ ಬರೋದಿಲ್ಲ. ಆದರೂ ಆ ಬಡವರ ಬಗ್ಗೆ, ದೀನದಲಿತರ ಬಗ್ಗೆ, ಕಷ್ಟದಲ್ಲಿದ್ದರ ಬಗ್ಗೆ ಯಾವತ್ತೂ ಸಹಕಾರನ ಮಾಡ್ತಾರೆ. ಅಂಥ ವ್ಯಕ್ತಿ ನಾವು ಕಳ್ಕೊಂಡ್ರೆ ಮತ್ತು ನಮಗಿನ್ನ ಜೀವನದಲ್ಲಿ ಸಿಗುವುದಿಲ್ಲ. ಹಾಗಂದ್ಕೊಂಡು ಪಾರ್ಟಿಸಿಪ್ ಮಾಡ್ತಂತಿಲ್ಲ. ಸತೀಶ್ ಪಕ್ಷ ಬೇರೆ, ನಮ್ಮ ನಾಗರಾಜ್ ವಕೀಲ ಪಕ್ಷ ಬೇರೆ ಇರ್ಬೋದು. ಆದರೂ ಸಾಮಾನ್ಯ ಜನದಲ್ಲಿ ನಾಗರಾಜ್ ವಕೀಲರು ಹೇಳಿದ್ರು, ಯಾರೇ ಏನಿಲ್ಲ ವ್ಯಕ್ತಿ ಮುಖ್ಯ, ವ್ಯಕ್ತಿಗಂತ ಶಕ್ತಿ ಮುಖ್ಯ ಇಲ್ಲ, ರಾಜಕೀಯ ಮುಖ್ಯ ಇಲ್ಲ. ವ್ಯಕ್ತಿಗೆ ಏನಿದೆ ಪ್ರಾಬ್ಲಮ್ ಇದೆ. ಮೊನ್ನೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಅದು ಭಾಳ ಖುಷಿ ಇದೆ. ವ್ಯಕ್ತಿಗಂತ ಯಾವುದೂ ಮುಖ್ಯ ಇಲ್ಲ, ವ್ಯಕ್ತಿನೇ ಪ್ರಾಮುಖ್ಯ ಅಂಥ ಒಂದು ಉದಾಹರಣೆಯನ್ನು ನಾವೆಲ್ಲರೂ ಅನುಸರಿಸ್ತಾ, ಮತ್ತೊಂದು ಇವತ್ತು ಈ ಅಡ್ಲೂರಲ್ಲಿ ನನಗೆ ಅವಕಾಶ ಕೊಟ್ಟಿದ್ರಲ್ಲ, ನಾನು ಈ ಭಾಗದಲ್ಲಿ ನಾನು ಪಾತ್ರ ಮಾಡಿದ್ದೇನೆ. ಆ ಪಾತ್ರದ ಒಂದು ಸವಿ ನೆನಪನ್ನು ಅನುಭವಿಸೋಕೆ ನಾನು ಇಲ್ಲಿ ಬಂದೇನೆ. ನನಗೆ ಒಂದು ವೇದಿಕೆಯಲ್ಲಿ ಕಾರ್ಯಕ್ರಮದಲ್ಲಿ ನನ್ನ ಗೋಪು ಮನತನ ಮತ್ತು ನನ್ನ ಮಂಜು ಮತ್ತು ಅಡ್ಲೂರಿನ ನಾಗರಿಕರು ಎಲ್ಲ ಸಮಸ್ತ ಬಾಂಧವರು ನನಗೆ ವೇದಿಕೆಗೆ ಕಲ್ಪಿಸಿಕೊಟ್ಟಿದ್ದಾರೆ. ನಿಮಗೆಲ್ಲರಿಗೂ ನಾನು ನಾನು ನಮಸ್ಕಾರ ಮಾಡ್ತಾ, ನನಗೆ ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ ಚಿರಋಣಿ ಅಂತ ಹೇಳ್ತಾ, ಹಾಗೆ ಮತ್ತೊಂದು ನಾನು ಹೇಳ್ತೇನೆ, ಈ ಮಂಡಳಿಗೆ 10,000 ರೂಪಾಯಿಯನ್ನು ನಾನು ಕೊಡ್ತಾ ಇದ್ದೇನೆ. ಯಾಕೆ ಕೇಳಿದ್ರೆ, ನನ್ನ ಗೋಪು ಒಬ್ಬನೇ ಮಾಡ್ತಾನೆ, ಅವ್ನು ಮಾಡ್ತಿಲ್ಲ. ಅದು 10,000 ರೂಪಾಯಿಯನ್ನು ನಾನು ಈ ಮಂಡಳಿಗೆ ಕೊಡ್ತೇನೆ. ಯಾಕೆ ಕೇಳಿದ್ರೆ, ಯಾರೇ ಮಾಡಲಿ ಏನೇ ಮಾಡಲಿ, ಆದರೆ ನಾಗದೇವತಾ ನಾಟ್ಯ ಮಂಡಳಿಗೆ 10,000 ರೂಪಾಯಿ ನಾನು ನೀಡ್ತೇನೆ ಅಂತ ಹೇಳ್ತಾ, ನಾನು ಈ ಒಂದು ಸಂದರ್ಭದಲ್ಲಿ ಅವಕಾಶ ಕೊಟ್ಟದ್ದು ಎಲ್ಲರಿಗೂ ಚಿರುಣಿ ಅಂತ ನನ್ನ ಮಾತನ್ನು ಮುಗಿಸ್ತೇನೆ. ವಿಶೇಷವಾದಂತಹ ನಾಟಕ ಪ್ರದರ್ಶನ ಇನ್ನು ಕೆಲವೇ ಕ್ಷಣಗಳಲ್ಲಿ ಆಗ್ತಾ ಇದೆ. ಅಡ್ಲೂರಿನಲ್ಲಿ ನಾಟಕದಲ್ಲಿ ಪಾತ್ರ ವಹಿಸಿರುವಂತಹ ಒಂದು ಹೆಮ್ಮೆ ತನಗಿದೆ. ಜೊತೆಯಲ್ಲಿ ಗೋಪು ಅಡ್ಲೂರವರ ಒಂದು ವಿಶೇಷ ಆಸಕ್ತಿಯಲ್ಲಿ, ಎಲ್ಲರ ಕೂಡುವಿಕೆಯಲ್ಲಿ ನಾಟಕ ಪ್ರದರ್ಶನ ನಾಗದೇವತಾ ನಾಟ್ಯ ಮಂಡಳಿಯ ವತಿಯಿಂದ ನಡೀತಾ ಇದೆ. ಹೆಮ್ಮೆ ಎನ್ನುವ ವಿಚಾರವನ್ನ ಹಂಚಿಕೊಂಡು ಈ ಒಂದು ಸಮಿತಿಗೆ ಸಹಕಾರವನ್ನು ನೀಡುವುದಾಗಿ ತಿಳಿಸಿರುವಂತಹ ಗೌರವಾನ್ವಿತ ಸುರೇಶ್ ನಾಯ್ಕ ಅಲಗೇರಿಯವರಿಗೆ ಅಭಿಮಾನಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ವೇಳೆ ಬಹಳ ಆಗ್ತಾ ಇದೆ. ಜಿ ಪಿ ನಾಯ್ಕ್ ಸರ್ ಅವರು ನಿಮ್ಮೆಲ್ಲರ ನಾಟಕದ ಒಂದು ರುಚಿ ರಸಭಂಗವನ್ನು ಮಾಡೋದಿಲ್ಲ ಎನ್ನುವಂತ ವಿಚಾರದಿಂದ ಶುಭಾಶಯವನ್ನ ತಿಳಿಸಿದ್ದಾರೆ. ಅವರಿಗಾಗಿ ಜೋರಾದ ಚಪ್ಪಾಳೆಯನ್ನ ಎಲ್ಲರೂ ಸಲ್ಲಿಸೋಣ. ಹಾಗೆ ಬಾಬುಯಣ್ಣ ಅವರು ಸಹ ಮಾತನಾಡೋದಿಲ್ಲ, ಶುಭಾಶಯವನ್ನ ತಿಳಿಸ್ತೇನೆ ಅನ್ನೋ ವಿಚಾರವನ್ನ ಹಂಚಿಕೊಂಡಿದ್ದಾರೆ. ಬಂಧುಗಳೇ, ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಾರ್ಯಕ್ರಮದ ಮಹತ್ವವನ್ನು ಹೆಚ್ಚಿಸಿರುವಂತಹ ಗೌರವಾನ್ವಿತ ಸತೀಶ್ ರವರ ನುಡಿಗಾಗಿ ಈ ವೇದಿಕೆ. ನಮಸ್ಕಾರ. ನಾಗದೇವತಾ ನಾಟ್ಯ ಮಂಡಳಿ ಇವತ್ತು ಹಮ್ಮಿಕೊಂಡಂಥ ಈ ಒಂದು ನಾಟಕಕ್ಕೆ ವೇದಿಕೆ ಮೇಲೆ ಹಾಜರಿರುವ ನನ್ನ ಮಿತ್ರರಾದಂಥ ಮತ್ತು ಹಿರಿಯ ನ್ಯಾಯವಾದಿಗಳು ಆದಂಥ ನಾಗರಾಜ್ ನಾಯ್ಕರವರೇ, ರಿಟೈರ್ಡ್ ಪ್ರಾಂಶುಪಾಲರಾದಂಥ ನನ್ನ ಸಹೋದರನಾಗಿ ನನ್ನನ್ನು ಯಾವಾಗಲೂ ಅಡ್ವೈಸ್ ಮಾಡುವಂಥ ಜಿ ಪಿ ನಾಯ್ಕ್ ಸರ್ ಅವರೇ, ನಾನು ಬಾಬಿಯವರ ಬಗ್ಗೆ ಹೇಳಬೇಕಂತ ಹೇಳಿದ್ರೆ, ನಮ್ಮಲ್ಲಿ ಏನೂ ಅಡಚಣೆಗಳಾದರೆ ಹಾಸ್ಪಿಟ್ಲ್ನಲ್ಲಿ ಅವರ ಮನೆಯವರು ಬಾಂಬೋಲಿಯಲ್ಲಿ ಮೆಡಿಕಲ್ ಕಾಲೇಜ್ನಲ್ಲಿ ಇದ್ದರು. ಏನೂ ಪ್ರಾಬ್ಲಮ್ ಆದರೆ ನಾನು ಅವರಿಗೆ ತಕ್ಷಣ ಒಂದು ಫೋನ್ ಮಾಡಿ ನಮ್ಮ ಇಲ್ಲಿಯ ಪೇಷಂಟಿಗೆ ಅಟೆಂಡ್ ಆಗಲಿಕ್ಕೆ ಹೇಳ್ತೇನೆ. ಅವರು ಸದಾ ನಮ್ಮ ಜನರ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಅವರಿಗೂ ವೇದಿಕೆ ಮೇಲೆ ಇದ್ದಿದ್ದಾರೆ ಇವತ್ತು. ಮತ್ತು ಅದೇ ಪ್ರಕಾರ ಈಗಾಗಲೇ ಹೇಳಿದರು, ನಾವು ಸುರೇಶ್ ಅಂತ ಹೇಳಿದರೆ ನಮ್ಮ ಅಣ್ಣ ಹೇಳಿದೆ ಏನಂತ ಹೇಳಿದ್ರೆ, ನಾವು ಸಹ ಹುಚ್ಚರಾಗಿದ್ವಿ ಆ ದಿವಸ. ನನಗೂ ಗೊತ್ತಿಲ್ಲ, ನಾನು ತಿಳ್ಕೊಂಡೆ ಏನಾದರೂ ಒಂದು ಹೆಲಿಪ್ಯಾಡ್ ಮಾಡಿರಬೇಕು, ಮತ್ತು ಅವನು ಹೆಲಿಕಾಪ್ಟರ್ನಲ್ಲೇ ಅಲ್ಲಿಗಿರಿ ಬರ್ತಾನೆ ಇರ್ಬೋದು ಅಂತ ನಾನು ಓಡ್ಬೋದು. ನಾನು ಒಂದು ಮೂಕ ಪ್ರೇಕ್ಷಕನಾಗಿ ಹೋಗ್ಬಿಟ್ಟೆ ಅಲ್ಲಿ. ಮತ್ತು ನಾನು ನೋಡ್ತಾ ಇದ್ದೀನಿ, ನೋಡಿದ್ರೆ ಸೌಂಡ್ ಬಂದಂಗೆ ಆಯಿತು. ಅದೇನೋ ಬಂತು, ಆದರೆ ಕಳ್ಳನ ಮಗನ ಕೆಳಗೆ ಇದೆ, ನಾನು ನೋಡಲೇ ಇಲ್ಲ. ನನಗೆ ಮುಂದೆ ನನಗೂ ಒಂದು ಮನಸ್ಸಿಗೆ
ಮೋಸ ಆದಂಗೆ ಆಯ್ತು, ನಾನೇ ಮೋಸ ಹೋದೆಯಲ್ಲಪ್ಪ ಅಂತ ನನ್ನ ಮಿತ್ರರಾದಂಥ ಸುರೇಶ್ ನಾಯ್ಕ ಅವರು ಮತ್ತು ಗೋಪು ಮತ್ತು ಮಂಜು. ಗೋಪು ಇವ್ರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಬಹಳ ಮನಸ್ಸಿಗೆ ಹಚ್ಚಿಕೊಳ್ಳುವಂಥ ಇದು ಏನೋ ಒಂದು ಜನ ಅಂತ ಹೇಳ್ತಾನೆ. ಯಾಕಂತ ಹೇಳಿದ್ರೆ ಅವನು ಪ್ರೀತಿಗೆ ಜೀವವನ್ನು ಕೊಡಲಿಕ್ಕೂ ಸಾಧ್ಯ, ಅದ್ರ ಬಗ್ಗೆ ಬೇರೆ ಪ್ರಶ್ನೆ ಇಲ್ಲ. ಯಾವಾಗಲೂ ನಾನು ನಮ್ಮ ಮನೆಯಲ್ಲಿ ಇರುವುದು, ಎಲ್ಲರೂ ನಮ್ಮ ಮನೆಯವರು ಸಹ ಎಲ್ಲ ಕಡೆ ನಮ್ಮ ಮಿತ್ರರು ಯಾರ್ಯಾರು ಇದ್ದಾರಲ್ಲ, ಗೋಪು ಅವರನ್ನು ಒಂದು ಫ್ರೆಂಡ್ಲಿ, ಮತ್ತು ಅವರು ಅಷ್ಟೇ ಪಾಪ ನಾನು ಬೇಡ ಅಂತ ಹೇಳಿದ್ರು ನನ್ನ ಹತ್ರ ಬಂದು ಅಣ್ಣ ನೀನು ಒಬ್ಬನೇ ಹೋಗಬೇಡ, ನಾನು ಒಟ್ಟಿಗೆ ಇರ್ತೇನೆ ಅಂತ ಹೇಳ್ತಾನೆ. ಅಂಥ ಒಂದು ವ್ಯಕ್ತಿತ್ವದ ನನ್ನ ಮಿತ್ರ ಇವತ್ತು ಈ ಒಂದು ಒಳ್ಳೆಯ ಸುಮಾರು 2,000 ಜನರ ಒಂದು ಜನರನ್ನು ಹವಾ ಮಾಡಿಸಿ ಇವತ್ತು ಈ ಒಂದು ಏನು ಮಾಡಿದಾರಲ್ಲ, ಅದಕ್ಕೆ ನಿಜವಾಗಿ ನಾನು ಅವರಿಗೆ ಸಲ್ಯೂಟ್ ಅಂತ ಹೇಳಿ ಬಯಸ್ತೇನೆ. ಅದೇ ಪ್ರಕಾರ ತಾವೆಲ್ಲರೂ ನಮ್ಮ ಮಾತನ್ನು ಕೇಳಿ ನಿಮಗೆ ಬೇಜಾರಾಗಿರಬೇಕು. ಆದರೂ ಸಹ ನಾನು ಹೆಚ್ಚೇನು ಮಾತಾಡುವುದಿಲ್ಲ. ಮುಂಭಾಗದಲ್ಲಿ ನಮ್ಮ ಮೀಡಿಯಾ ಫ್ರೆಂಡ್ಸ್ ಇದ್ದಾರೆ, ಮತ್ತು ನಾಟ್ಯ ಮಂಡಳಿಯವರು, ಮತ್ತು ಧ್ವನಿವರ್ಧಕ, ಮತ್ತು ಹಾರ್ಮೋನಿಯಂ ನಾವೆಲ್ಲ ಮೊದಲು ಅಂತಿದ್ವಿ, ಈಗ ಅದಕ್ಕೇನೋ ಬೇರೆದೇ ಇಂಗ್ಲೀಷ್ ವರ್ಡ್ ಬಂದಿರಬಹುದು. ಆದರೆ ಇದ್ದ ಒಂದು ಸುಸಜ್ಜಿತವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿ ತನ್ನದೇ ಊರಲ್ಲಿ ಜನರಿಗೆ ಒಂದು ಒಳ್ಳೆಯ ವಿಚಾರಧಾರೆಯನ್ನು ಇಟ್ಕೊಂಡಿದ್ದಾರಲ್ಲ, ಅವರಿಗೆ ಮತ್ತೊಂದು ಸಲ ದೇವರು ನಾಗದೇವತೆ ಅವರದು ಎಲ್ಲ ಕಷ್ಟಗಳನ್ನು ಮತ್ತು ಮುಂದಿನ ದಿನದಲ್ಲಿ ಇನ್ನೂ ಒಳ್ಳೆಯದಾಗಿ ಬೆಳೀಲಿ, ಮತ್ತು ಅವರ ಸಂಸಾರ ಮತ್ತು ಅವರ ಮಕ್ಕಳು, ಅವರ ಅಣ್ಣಂದಿರು ತಮ್ಮಂದಿರು ಎಲ್ಲ ಒಳ್ಳೆಯದಾಗಲಿ. ಅವರೊಟ್ಟಿಗೆ ನಮಗೂ ಸಹ ಅವನು ವ್ಯವಸ್ಥೆಯಿಂದ ಒಂದು ಆಶೀರ್ವಾದ ಮಾಡಲಿ ಅಂತ ನಾನು ಕೇಳ್ತೇನೆ. ಯಾಕಂತೇಳಿದ್ರೆ ಅವನು ಸದಾ ಅಲ್ಲಿ ನಮ್ಮ ದೇವಸ್ಥಾನದಲ್ಲಿ ಹೋಗಿ ನಮ್ಮ ಬಗ್ಗೆ ಪ್ರಾರ್ಥನೆಯನ್ನು ಮಾಡ್ತಾನೆ. ನಾನು ಸ್ವಲ್ಪ ಮಧ್ಯದಲ್ಲಿ ಕಷ್ಟದಲ್ಲಿದ್ದಾಗ ನನ್ನನ್ನು ಬಿಟ್ಟು ಬಂದೇ ಇಲ್ಲ ಅವನು. ನಾನು ಹೋಗಂತ ಹೇಳಿದ್ರು ಅವ ಅಲ್ಲಿಂದ ಜಾಗ ಖಾಲಿ ಮಾಡಿಲ್ಲ. ಲಾಸ್ಟ್ ನಾನು ಜಗಳನೂ ಮಾಡಿದ್ದೆ, ನೀ ಇಲ್ಲಿಂದ ಹೋಗು ಮಾರೇ ಅಂತ. ನೀನು ಮತ್ತೆ ಯಾಕೆ ನಿನ್ನ ಮನೇಲಿ ಹೋಗ್ಬೇಕಲ್ಲಪ್ಪ ಅಂತ ಹೇಳಿದ್ರೆ ಅವನು ಕೊನೆ ತನಕ ನನ್ನ ಒಟ್ಟಿಗೆ ಅಲ್ಲಿದ್ದ. ಅಂಥ ಒಂದು ಉದಾರ ಮನಸ್ಸಿನ ವ್ಯಕ್ತಿತ್ವ ಅಂತ ಹೇಳಿಕ್ಕೆ ಬಯಸ್ತೇನೆ. ಎಮ್.ಆರ್. ಶೆಟ್ಟರ್ ಬಗ್ಗೆ ಅವರು ಒಳ್ಳೆಯ ಒಂದು ಭಾವನೆಯನ್ನು ಇಟ್ಕೊಂಡಿದ್ದಾರೆ. ಮೊದಲಿಂದು ಸಹ ಸಂದೀಪ್ ಅಣ್ಣನ ನೆನಪು ಮಾಡಿದರು ಇವತ್ತು. ಅವರು ಅದೇ ಥರ ಒಂದು ಸಂದೀಪ್ ಸಹ ಒಳ್ಳೆಯ ವ್ಯಕ್ತಿತ್ವ ಇತ್ತು. ಇವತ್ತು ನಾವು ಸಂದೀಪನ ಮಗನ ಸಲುವಾಗಿ JP ನಾಯಕ್ ಸರ್ ಅದರ ಏನೇನು ಇವತ್ತು ಸಹ ಆ ಡಿಸ್ಕಷನ್ ಬಂದಿತ್ತು. ಈಗ ಬೇರೆ ಹೇಳಬೇಕಂತ ಹೇಳಿದರೆ ನಾವೆಲ್ಲ ನಿಮ್ಮ ಆಶೀರ್ವಾದದಿಂದ 2ನೇ ಸಲ MLA ಆಗಿದ್ದೇನೆ. ನನ್ನ ಒಂದೇ ಕರ್ತವ್ಯ ಅಂತ ಹೇಳಿದ್ರೆ ನನಗೆ ರಿಯಲಿ ಐ ಆಮ್ ನಾಟ್ ಅ ಪಾಲಿಟಿಷಿಯನ್ ನಂಗೆ ಗೊತ್ತಿಲ್ಲ, ಸತ್ಯವಾಗಿ ನಾನು ಒಪ್ಕೊಳ್ತೇನೆ. ಆದರೆ ನಮ್ಮ ಕರ್ತವ್ಯವನ್ನು, ನಮ್ಮ ಕೆಲಸವನ್ನು ಮಾಡುವಾಗ ಯಾರಾದರೂ ಅಡಚಣೆ ಕೊಟ್ಟರೆ ಭಾಳ ಮನಸ್ಸಿಗೆ ನೋವಾಗ್ತದೆ. ಒಂದೇ ಸಲ ನಾನು ಉದಾಹರಣೆಗೆ 47 ವರ್ಷದಿಂದ ನಾನು ನೋಡ್ತಾ ಇದ್ದೆ. 47 ವರ್ಷದಿಂದ ಅಂಕೋಲ ಮತ್ತು ಮಂಜುಗುಣಿ ಕ್ಷೇತ್ರಕ್ಕೆ, ಗೋಕರ್ಣ ಮತ್ತು ಮಂಜುಗುಣಿ ಈ ಕ್ಷೇತ್ರಕ್ಕೆ ಬ್ರಿಡ್ಜನ್ನು ಕಟ್ಟಬೇಕು ಅಂತ ಹೇಳ್ಕೊಂಡು ಮ್ಯಾನಿಫೆಸ್ಟೋ ಅಂತ ಹೇಳಿದರೆ ಆ ಒಂದು ನಾವು ಇಲೆಕ್ಷನ್ನಲ್ಲಿ ಏನು ಮಾಡ್ತೇವಲ್ಲ ಅದನ್ನು ಪ್ರಣಾಳಿಕೆ ಅದರಲ್ಲಿ ಪ್ರತಿ ಸಲ ನಾನು ನೋಡ್ತಾ ಇದ್ದೆ. ಅದೇ ಪ್ರಕಾರ ನಮ್ಮಲ್ಲಿ ಕೆರವಡಿ ಮತ್ತು ಉಳುಗ. ಆದರೆ ನನ್ನ ಮನಸ್ಸಿಗೇನಿತ್ತು, ಇದನ್ನು ನಾನಾದರೂ ಬಂದ ಮೇಲೆ ಖಂಡಿತ ಮಾಡೇ ತೋರಿಸ್ತೇನೆ ಅಂತ ಹೇಳ್ಕೊಂಡು ನನ್ನ ಮನಸ್ಸಿಗಿತ್ತು. ಮತ್ತು ನಾನು ಅದಕ್ಕೆ ಶತಪ್ರಯತ್ನವನ್ನು ಮಾಡಿ ಅದನ್ನು ಒಂದು ಚಾಲನೆಗೆ ತಂದಿದ್ದೆ. ಆದರೆ 2018ಕ್ಕೆ 17ಕ್ಕೆ ನಾವು ಇದು ಮಾಡಿದ್ದೇವೆ, ಅದರದ್ದು ಏನು ಚಾಲನೆ ಕೊಟ್ಟಿದ್ದೇವೆ. 2018ನೇ ಇಲೆಕ್ಷನ್ನಲ್ಲಿ ದೇವರ ಇಚ್ಛೆಯಂತೆ, ತಮ್ಮೆಲ್ಲರ ಇಚ್ಛೆಯಂತೆ ನಾನು ಮತ್ತೆ ಬಿದ್ದೆ. ಆದರೆ ನಾನು ದುಃಖ ಮಾಡಿಕೊಂಡಿಲ್ಲ. ಪ್ರತಿ ಸಲ ನಾನೇ ಇರಬಾರ್ದು, ಕಾಂಪಿಟೀಷನ್ ಅಂತ ಇರಲೇಬೇಕು, ಯಾರಿಗಾದರೂ ಒಬ್ಬರಿಗೆ ಚಾನ್ಸ್ ಸಿಗಲೇಬೇಕು. ಆದರೂ ಸಹ ನನ್ನ ಪ್ರಯತ್ನವನ್ನು ಬಿಡಲಿಲ್ಲ. ಮತ್ತೆ ನಾನು ತಮ್ಮ ಆಶೀರ್ವಾದದಿಂದ 2023ಕ್ಕೆ ಬಂದೆ. ಆದರೆ ಇದರೊಳಗೆ ತಮಗೆ ಯಾಕೆ ಹೇಳ್ತೇನೆ ಅಂತ ಹೇಳಿದರೆ 2018ರಿಂದ 2023 ತನಕ ಯಾವುದೇ ಪಕ್ಷ ಇರಲಿ, ಯಾರು ಆಡಳಿತ ಪಕ್ಷದಲ್ಲಿ ಬರ್ತಾರೋ ಅವ್ರು ಒಂದು ಬುಟ್ಟಿಯಾದರೂ ಮಣ್ಣು ಹಾಕಬೇಕಿತ್ತ, ಒಂದು ಬುಟ್ಟಿಯಾದರೂ ಮಣ್ಣು ಹಾಕ್ಕೊಂಡು ಅದರ ವ್ಯವಸ್ಥೆ ಮಾಡಬೇಕಿತ್ತ. ಅದನ್ನು ಬಿಟ್ಟು ನಮ್ಮನ್ನು ನಾವು ತಿಂದ್ಕೊಂಡು ಹೋದ್ವಿ, ಹಣ ತಿಂದ್ವಿ, ಇದು ತಿಂದ್ವಿ. ಗೌರ್ಮೆಂಟ್ ಸರ್ಕಾರದಲ್ಲಿ ಇರುವಾಗ
ಟೆಂಡರ್ ಹಣವನ್ನು ತಿನ್ನಲಿಕ್ಕೆ ಅಥವಾ ಕೆಲಸ ಮಾಡದೆ ಟೆಂಡರ್ ಆಗಲಿಕ್ಕೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಇದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಆದರೆ ಅದಕ್ಕೆ ಬೇರೆ ಬೇರೆ ಥರ ನಾಟಕಗಳು ಬಂದವು. ಆದರೆ ನಾಗರಾಜಣ್ಣ ನನಗೊಂದು ದಿವಸ ಹೇಳಿದ, ಸತೀಶ್, ಇದು ಯಾಕೆ ಹಿಂದೆ ಆಗಿಲ್ಲ ಅದ್ರ ಬಗ್ಗೆ ನಾನು ಹೆಚ್ಚಿನ ಮಾತು ಕೇಳ್ತಾ ಇಲ್ಲ, ಬಟ್ ಒಂದು 3 ತಿಂಗಳೊಳಗೆ ಇದು ಆಗಬೇಕು. ಇಲ್ಲಿ ನಾನು ಈಗ ಒಂದು ಸದ್ಯಕ್ಕೆ ನಾವು ನೆಕ್ಸ್ಟ್ ವೀಕ್ ಸ್ಟ್ರೈಕ್ ಮಾಡ್ತೇವೆ ಅಂತ ಹೇಳಿ ನಾನು ಹೇಳಿದೆ. ನಾಗರಾಜಣ್ಣ ಮತ್ತೆ ದಯವಿಟ್ಟು ನನ್ನ ಒಂದು ಮೂಮೆಂಟನ್ನು ಅಡೆತಡೆ ಮಾಡಬೇಡ, ನಾನು ನಿಂಗೆ ಪ್ರಾಮಿಸ್ ಮಾಡ್ತೇನೆ 3 ತಿಂಗಳೊಳಗೆ ನಾನು ಅದನ್ನು ಕಾಣಿಸ್ತೀನಿ ಅಂತ. ಮೊನ್ನೆ ಏನಾಯಿತು, ಒಂದು ಸಣ್ಣ ಒಂದು ಇನ್ಸಿಡೆಂಟ್, ಎಲ್ಲ ಬ್ರಿಡ್ಜ್ ಕಟ್ಟಾಯಿತು, ರೋಡ್ ಬಂತು, ಎಲ್ಲದೂ ಅವರ ಹತ್ರ ಇಚ್ಛೆ ಪ್ರಕಾರ ಮಾಡಿದ್ವಿ. ಆದರೆ ಒಬ್ಬರು ಹೇಳಿದರು ನನಗೆ ಹಣ ಬಂದಿಲ್ಲ. ಆಯ್ತಪ್ಪ, ಎಷ್ಟು ಹಣ ಬರಬೇಕು? ಇಲ್ಲ, ಸರ್ಕಾರ ಹಣ ಕೊಡಲಿಲ್ಲ. ನಾವು ಗಂಗಾಧರಣ್ಣ ಇದ್ದ ದಿವಸ ಮತ್ತು ಅಲ್ಲಿ ನಾಗರಾಜ್ ಅಲ್ಲ, ಮಾಧವ ನಾಯ್ಕ, ಮತ್ತು ಅಲ್ಲಿಯ ಒಂದು ಪತ್ರಿಕೆ ಯಾರು ಮಂಜುಗುಣಿ, ನಾಗರಾಜ್ ಮಂಜುಗುಣಿ ಅವರೆಲ್ಲರೂ ಇದ್ದರು. ಅವ್ರ ಮುಂದೆ ಹೇಳಿದೆ ನಾನು, ಎಷ್ಟು ಅಮೌಂಟ್ ಬೇಕಪ್ಪ ಹೇಳೋದು, ಇದನ್ನು ಒಂದು ಬಂದ್ ಮಾಡಬೇಡ. ಯಾಕೆ, ಇದೊಂದು ಕ್ಷೇತ್ರಕ್ಕೆ ಒಂದು ಸೀಮಿತವಾದಂಥ ದಾರಿ ಅಷ್ಟೇ ಅಲ್ಲ, ಇದರಿಂದ ಟೂರಿಸಂ ಬೆಳೆದು ನಮ್ಮ ಅಂಕೋಲಾಕ್ಕೆ ಇರ್ಬೋದು, ಅಥವಾ ನಾವು ಹೈವೇಯಿಂದ 40 ಕಿಲೋಮೀಟರ್ ಸುತ್ತು ಬಳಸುವಂಥ ಏನು ನಾವು ಇವತ್ತು ಗೋಕರ್ಣಕ್ಕೆ ಹೋಗ್ತೇವೆ, ಎಷ್ಟು ಆಕ್ಸಿಡೆಂಟ್ಗಳಾಗ್ತವೆ, ಅದನ್ನೆಲ್ಲ ನಾವು ಅವಾಯ್ಡ್ ಮಾಡ್ಬೋದು. ಟೈಮ್ ಸೇವಿಂಗ್ ಮಾಡ್ಬೋದು, ಫ್ಯೂಯಲ್ ಸೇವಿಂಗ್ ಮಾಡ್ಬೋದು, ಪಾಲ್ಯೂಷನ್ ಸೇವಿಂಗ್ ಮಾಡ್ಬೋದು. ಇದಕ್ಕೆ ಅಡ್ಡ ಬರಬೇಡಿ ಅಂತ ಹೇಳಿದ್ರೆ ಎಷ್ಟು ಅಮೌಂಟ್ ಅಂತ ಎಲ್ಲ ಹ್ಞೂ ಅಂತ ಹೇಳಿದರು. ಅದಕ್ಕೂ ಒಪ್ಕೊಂಡೆ. ಮತ್ತು ಕೆಲಸವನ್ನು ಮಾಡಲಿಕ್ಕೆ ಬಿಡಿ ಅಂತ ಹೇಳಿದ್ರು. ಇಲ್ಲ, ಒಟ್ಟಿಗೆ ಕೆಲಸ ಆಗಬೇಕು. ಆಯ್ತಪ್ಪ, 2 ಒಟ್ಟಿಗೆ ಕೆಲಸ ಮಾಡುವ ಅಂತ ಹೇಳಿ ಸಂಜೆ ಬಂದರೆ ಮತ್ತೆ ಅದನ್ನು ಬಂದ್ ಮಾಡಿದಂಥ ಸುದ್ದಿ ಬಂತು. 3-4 ದಿವಸ ಆಫೀಸರಿಗೆ ಕಳಿಸಿದೆ ನಾನು, ಪೊಲೀಸರಿಗೆ. ಅವರು ಅದಕ್ಕೆ ಯಾರೂ ಬಗ್ಗಲಿಲ್ಲ. ಆಮೇಲೆ ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತು CE ಅವರಿಗೆ ಫೋನ್ ಮಾಡಿದಾಗ ಅಲ್ಲಿಂದ ನ್ಯೂಸ್ ಬಂತು, ಕಾಂಟ್ರಾಕ್ಟರ್ಸು ಪರ್ ಡೇ 15 lakhs ಕ್ಲೇಮ್ ಮಾಡ್ತಾರೆ, ಯಾಕಂತ ಹೇಳಿದ್ರೆ ಅವ್ರದ್ದು ಮತ್ತೆ ಕೆಲಸ ಬಂದಾಗಿದೆ ಅಂತ. ಆಮೇಲೆ ನನಗೂ ಸಿಟ್ಟು ಬಂತು, ಇದ್ರ ಬಗ್ಗೆ ಪ್ರಶ್ನೆನೇ ಇಲ್ಲ. ಆಮೇಲೆ ನಾನು ಅಲ್ಲಿ ಹೋದಾಗ ಈ ಒಂದು ಚಿರೆಕಲ್ಲಿನ ಪುಡಿ ಮತ್ತು ಕಲ್ಲಿನ ತುಂಡುಗಳಿದ್ದವು. ನಾನು ಹೇಳಿದೆ, ಇದನ್ನು ಯಾರು ಹಾಕಿದ್ರಪ್ಪ, ಇದನ್ನು ಯಾವ ಗಾಡಿಗಳು ಹಾಕಿದ್ದಾರೆ ನೋಡಿ, ಆ ಗಾಡಿ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿದ್ದೆ. ಇದು ಖಡಾಖಂಡಿತವಾಗಿ ಹೌದು, ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಆದರೆ ಏನೋ ಯಾವುದೋ ಒಂದು ವ್ಯವಹಾರವನ್ನು ಅಥವಾ ಹೊಟ್ಟೆಗೆ ಕಾಲನ್ನು ಅರ್ಜುವಂಥ ಒಂದು ದಂಧೆ ನಾನು ಇವತ್ತಿನ ತನಕ ಮಾಡಲಿಲ್ಲ, ಇನ್ನು ಮುಂದೆ ಮಾಡುವುದೂ ಇಲ್ಲ. ಯಾರಿಗೂ ನಾನು ನನ್ನ ಒಂದು ಪೀರಿಯಡ್ನಲ್ಲಿ ಯಾರಿಗೂ ತೊಂದರೆ ಕೊಡುವ ಮನುಷ್ಯನೇ ಅಲ್ಲ. ನನಗೆ ನನ್ನ ಮುಂದೆ ರಿಕ್ಷಾದವ್ರಿಗೆ ಹಣ ಕೊಟ್ಕೊಂಡು ಹೆಂಗಸ್ರಿಕೊಂಡು ನಮ್ಮ ಹತ್ರ ಜಗಳ ಮಾಡಿಸ್ಲಿಕ್ಕೆ ತಂದಿದ್ರು. ನಾನು ಅವ್ರಿಗೆ ಯಾರಿಗೂ ಕೇರ್ ಮಾಡಿಲ್ಲ. ಹೇಗೆ ನಾಗರಾಜ್ ನಾಯ್ಕ್ ಹೇಳ್ತಾರಲ್ಲ, ಅದು ನನ್ನ ಪ್ರಕಾರ ಅದು ಸೇಮ್ ನಮ್ಮದು ಬ್ಲಡ್. ಯಾಕಂತ ಹೇಳಿದ್ರೆ ನೀವು ನಾಡವರು, ನಾವು ಕ್ಷತ್ರಿಯರು, 2 ಒಂದೇ ಮರಾಠ. ನಮಗೆ ರಪ್ಪ ಅಂತ, ನನಗಂತೂ ರಪ್ಪ ಅಂತ ಬಂದೇ ಬರ್ತದೆ. ಆವಾಗ ನಾನು ಹೇಳಿದೆ, ಯಾರು ಇದನ್ನು ಆ್ಯಕ್ಷನ್ ಮಾಡಬೇಕಲ್ಲ ಮಾಡಿದಂತೆ. ಆಮೇಲೆ ಅವರು ಪೊಲೀಸ್ ಅಧಿಕಾರಿಗಳಿಗೆ ಏನೋ ಬೈದ್ರು ಬಿದ್ರು, ಏನೇನೋ ಆಯಿತು. ಮತ್ತು ಅದಕ್ಕಾಗಿ ಮುಂದೆ ಏನಾಯಿತು ನನಗೇನು ಗೊತ್ತಿಲ್ಲ. ಆದರೆ ಅದನ್ನು ಬಂದು ದೊಡ್ಡ ಒಂದು ವಿಷಯದ ಬಗ್ಗೆ ಮಾತಾಡಿದಂಗೆ, ಚರ್ಚೆ ಮಾಡಿದಾಗ ಹೇಳಿದರು. ನಾನು ಅವರಿಗೆ ಇವತ್ತು ಹೇಳ್ತೇನೆ, ಅವರು ಯಾರೂ ಇರಲಿ, ಒಂದು ಪಕ್ಷದಲ್ಲಿ ಇದ್ದ ಮೇಲೆ ಆ ಪಕ್ಷದಲ್ಲಿ ಇರಬೇಕು. ನನ್ನ ಅನುಭವ ಒಂದು ಹೇಳ್ತೇನೆ. ಒಂದು ದಿವಸ ಟೋಲ್ ಗೇಟ್ನಲ್ಲಿ ಸಹ ಒಂದು ದೊಡ್ಡ ಸ್ಟ್ರೈಕ್ ಆಗ್ತಾ ಇತ್ತು. ಯಾವುದು, ಅಂಕೋಲಾ ಮತ್ತು ಇಲ್ಲಿಂದ ಬರುವಾಗ. ಯಾಕೆ, 1-2 ನಿಮಿಷ ತಗೊಳ್ತೇನೆ, ಬೇಜಾರು ಮಾಡಬೇಡಿ. ಅದರಿಂದ ಎಲ್ಲರಿಗೂ ಬೆನಿಫಿಟ್ ಆಗಿದೆ. ಆವಾಗ ಅವರು ಎಲ್ಲ ಟ್ರಕ್ ಮಾಲೀಕರು ಎಲ್ಲರೂ ಕೂಡಿ, ಟೆಂಪೋ ಮಾಲೀಕರು ಕೂಡಿ, ಒಂದು ಟ್ರಕ್ ಮಾಲೀಕರ ಸಂಘ, ಅಂದರೆ ನಮ್ಮ ಗಂಪು ಅಂತ ಇದ್ದಾನಲ್ಲ, ಬೆಲೆಕೆರೆ ಗಂಪು, ಟೋಲ್ ನಾಕಾದಲ್ಲಿ ಅವ್ರೇನು ಹೇಳಿದರು, 50% ನಾವು ಹಣ ಕೊಡ್ತೇವೆ, 50% ನಮ್ಗೆ ಕೊಡಿ. ನಾನು ಹೋಗಿ ಹೇಳಿದೆ, 1 ರೂಪಾಯಿ ಸಹ ಕೊಡುವುದಿಲ್ಲ. ನಮ್ಮ ಜಿಲ್ಲೆಯ ಗಾಡಿ, ನಮ್ಮ ಕಾರವಾರ ಮತ್ತು ಅಂಕೋಲಾ ಕ್ಷೇತ್ರದ ಗಾಡಿ 1 ರೂಪಾಯಿ ಸಹ ಕೊಡಲಿಕ್ಕಿಲ್ಲ ಅಂತ ಹೇಳಿದಾಗ, ಅಲ್ಲಿ ನಾನು ಒಂದು ಹಠವನ್ನು ಇಟ್ಕೊಂಡು ಅದನ್ನು ಇವತ್ತಿನ ತನಕ ಕಾರವಾರ ಮತ್ತು ಅಂಕೋಲಾದ ಗಾಡಿಗೆ ಟೋಲ್ ನಾಕಾದಲ್ಲಿ 1 ರೂಪಾಯಿ ತಗೊಳ್ತಾ ಇಲ್ಲ. ಅಷ್ಟನ್ನು ಬಿಟ್ಟಲ್ಲ, ಅದು ಗೋವಾ ಪಾಸಿಂಗ್ ಗಾಡಿ ಇದ್ದರೂ ಸಹ
ಅದಕ್ಕೆ ಒಂದು ಏನು ಆಧಾರ್ ಕಾರ್ಡ್ ಕೊಟ್ಟರೆ ಅದಕ್ಕೂ ಸಹ ತಗೊಳ್ಳಿಕ್ಕಿಲ್ಲ ಅಂತ ಹೇಳಿದೆ ನಾನು. ಅದನ್ನು ಮಾಡಿಕೊಟ್ಟೆ. ಆವಾಗ ಆ ದಿವಸ ಏನು ಘಟನೆಗೆ ಮತ್ತೆ ಎರಡನೇ ದಿವಸ ಅದಕ್ಕೆ ಒಂದು ಮರುಚಾಪನ್ನು ಹಚ್ಚಿದಾರಲ್ಲ ಈ ವ್ಯಕ್ತಿ, ಅಲ್ಲಿ ನನ್ನ ಮುಂದೆ ಹೇಳಿದ, ನಾನು ನಿನಗೆ ಓಟ್ ಹಾಕಿಲ್ಲ, ನನ್ನ ಅಮ್ಮ ನಾಣೆ, ನನ್ನ ಅಪ್ಪ ನಾಣೆ, ನಾನು ಓಟ್ ಹಾಕಿದ್ದು ನಾಗರಾಜ್ ಅವ್ರ ಪಾರ್ಟಿ BJPಗೆ ಅಂತ ಹೇಳಿದರು. ಅದೇ ನೀನು ಹೇಳೋದು ಒಂದೇ ಜನ, ನಾನು ಹೇಳೋದು ಒಂದೇ ಜನ. ಆ ಹೆಸರು ತಗೊಂಡು ನಮ್ಮ ಬಾಯ ಕಾಳು ಮಾಡ್ಕೊಳ್ಬೋಣ. ನಾನು ಹೇಳಿದ್ರೆ ಹೇಳ್ತೇನೆ, ಆದರೆ ನನಗೆ ಅದು ಹೆಸರು ತಗೊಂಡು ನನಗೂ ನನ್ನ ಮುಖವನ್ನು ಹಾಳು ಮಾಡ್ಕೊಳ್ಳೋದಿಲ್ಲ. ಆವಾಗ ನಾನು ಹೇಳಿದೆ, ನೋಡಪ್ಪ ನೀನು ನನ್ನ ಪಾರ್ಟಿ ಅಂತೇಳಿ ಇಲ್ಲಿ ಬಂದರೆ ಇಲ್ಲಿ ನನ್ನ ಪಾರ್ಟಿ ಅಂತಿ. ಅದಕ್ಕೆ ಇವರು ಮೊನ್ನೆ ಒಂದು ಉತ್ತರ ಕೊಟ್ಟಿದ್ದಾರೆ, ಕಜ್ಜಾಯದ ನೀವು ಸ್ವೀಟ್ ಚಿಕನ್ ಕಜ್ಜಾಯ ಅಂತೇನು ಕೊಟ್ಟಿದ್ದಾರೆ ವರ್ಡ್, ಅಂತ ಒಂದು ವರ್ಡನ್ನು ಕೊಟ್ಟಿದ್ದಾರೆ. ನಾನು ಒಂದೇ ಒಂದು ಮಾತು ಹೇಳ್ತೇನೆ, ನಿಜವಾದ ನಿನಗೆ ಒಂದು ಉಮೇಜ್ ಇದ್ದರೆ ಯು ಹ್ಯಾವ್ ಟು ಫೈಟ್, ನೋ ಪ್ರಾಬ್ಲಮ್. ಎಲ್ಲರಿಗೂ ಇವತ್ತು ಎಲೆಕ್ಷನ್ ನಿಲ್ಬೋದು. ನನಗೆ ಕಾಂಗ್ರೆಸ್ ಟಿಕೆಟ್ ಕೊಡ್ದಿದ್ದಾಗ, ನನಗೆ ಟಿಕೆಟ್ ಸಿಕ್ಕಿದಾಗ ನಾನು ಇಂಡಿಪೆಂಡೆಂಟ್ ನಿಲ್ಲಿಲ್ವಾ? ನೀನು ನಿಲ್ಬೋದು, ಆ ಟೈಮ್ನಲ್ಲಿ ನಿಲ್ಬೋದಿತ್ತು. ಇವತ್ತು ಕಾಂಗ್ರೆಸ್ನಲ್ಲಿ ನಿಲ್ಲು, ಅದು ನಾ ಚಾಲೆಂಜ್ ಮಾಡಿ ಕಾಣಿಸ್ತೇನೆ, ನಾ ಇಂಡಿಪೆಂಡೆಂಟ್ ನಿಲ್ತೇನೆ. ನಾನು ನಾಗರಾಜ್ ನಾಯಕ್ ಹತ್ರ ಯಾವಾಗಲೂ ನನ್ನ ಫ್ರೆಂಡ್ಶಿಪ್ನಲ್ಲಿ ಅವರಿಗೆ ನನಗೆ ಓಟ್ ಹಾಕಂತ ಜೀವಮಾನ್ಯಕ್ಕೂ ಹೇಳೋದಿಲ್ಲ. ಆದರೆ ಆ ಫ್ರೆಂಡ್ಶಿಪ್ಪನ್ನು ಮಾತ್ರ ನಾನು ಯಾವಾಗಲೂ ಬೀಳ್ಕೊಡೋದಿಲ್ಲ. ಯಾಕಂತ ಹೇಳಿದ್ರೆ ಅವ್ರ ಫ್ಯಾಮಿಲಿ ಹಿಡಿದು, ಅವ್ರ ಮಕ್ಕಳು ಹಿಡಿದು, ನನ್ನ ಮಕ್ಕಳು ಒಟ್ಟಿಗೆ ಒಂದು ಒಡನಾಟಿನಲ್ಲಿ ನಾವು ಅವ್ರ ಮನೆಗೆ ಊಟಕ್ಕೆ ಹೋಗಿದ್ದೇವೆ, ಅವ್ರು ನಮ್ಮ ಮನೇಲಿ ಊಟಕ್ಕೆ ಬಂದರೆ ದಟ್ ರಿಲೇಷನ್ ವಿ ಹ್ಯಾವ್ ಮೇಂಟೈನ್. ಆ ರಿಲೇಷನನ್ನು ನಾನು ಸದಾ ಇಟ್ಕೊಳ್ತೇನೆ, ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಆದರೆ ಒಂದು ಮಾತು ಹೇಳಿಕ್ಕೆ ಬಯಸ್ತೇನೆ ಅಂತ ಹೇಳಿದ್ರೆ, ನಾವು ಒಳ್ಳೆಯದನ್ನು ಮಾಡಬೇಕು. ನಾವು ಜನರನ್ನು ಬೀದಿಗೆ ತರಬಾರ್ದು, ಮತ್ತು ಜನರಿಗೆ ಹಾಳ ಅಭ್ಯಾಸವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬಾರ್ದು. ಇದು ನಾನು ಒಂದು ತಿಳ್ಕೊಂಡಿದ್ದೇನೆ. ಏನಂತ ಹೇಳಿದ್ರೆ, ಆ ಹಾಳ ಅವಕಾಶ ಮಾಡಿಕೊಟ್ರೆ ಭಾಳ ಡೇಂಜರ್. ನಾನು ಒಂದು ದಿವಸ ಇದೇ ಗೋಪು ಮನೆಗೆ ಬಂದಾಗ ನನ್ನ ಗಾಡಿಯಲ್ಲಿ ಚೆಕ್ ಮಾಡಿದ್ರು, ಅದು ಗೊತ್ತುಂಟು. ನಾನು ಇದೇ ಜಾಗದಲ್ಲಿ ಆದ್ರಿಂದ ನಾನು ಇವತ್ತು ಒಂದು ಮಾತು ಹೇಳ್ತೇನೆ, ಅವರು ಎಷ್ಟೋ ವಿಚಾರ ಮಾಡಲಿ, ನಾಗದೇವರ ಮುಂದೆ ಇವತ್ತು ಹೇಳ್ತೇನೆ, ಈ ನಾಗದೇವಿಯ ಒಂದು ಜಾಗ ಇದು ಅಂತ ಇವರು ನನಗೆ ಗೋಪಾಲಣ್ಣ ಹೇಳಿದ್ದಾರೆ. ನಾನು ಮಾತ್ರ ಯಾವಾಗಲೂ ಯಾರ ಪೊಸಿಷನ್ನಲ್ಲಿ ಇಲ್ಲ. ನಾನು ನನ್ನ ಕೆಲಸವನ್ನು ನಾನು 100% ಮಾಡ್ತೇನೆ, ಮತ್ತು ನನಗೆ ಅಡ್ಡ ಬಂದರೆ ನಾನು ಅವರನ್ನು ಬಿಡಲ್ಲ. ಇದು ನನ್ನ ಜನ್ಮಸಿದ್ಧ ಹಕ್ಕು ಅಂತ ತಿಳ್ಕೊಂಡು ಹೋಗ್ತೇನೆ ನಾನು. ಅಂದರೆ ನನಗೆ ಅಷ್ಟು ನಾವು ಅದೇ ಒಂದು ಗತ್ತಿನಲ್ಲಿ ಇದ್ದಂಥ ಜನ ಅಂತ ಇವತ್ತು ಹೇಳಿಕ್ಕೆ ಬಯಸ್ತೇನೆ. ಮತ್ತು ಹೆಚ್ಚು ಟೈಮ್ ತಗೊಳ್ಳೋದಿಲ್ಲ. ನನಗೆ ಸ್ಪೆಷಲಾಗಿ ನಾನು ಬಂದಿದ್ದು ಬಾಲಕೃಷ್ಣ ಸರ್ದು ಡ್ಯಾನ್ಸ್ ನೋಡಲಿಕ್ಕೆ. ಮೊನ್ನೆ ಏನಾಯಿತು, ನಮ್ಮ ಮನೆಯಲ್ಲಿ ಕೂತಿದ್ವಿ 17 ಗಂಟೆ ತನಕ. ನಾವು ಮಾತಾಡಿದ್ದೇ ಬಾಲಕೃಷ್ಣ ಸರ್ 1:30 ತನಕ. ಮತ್ತೆ ಹೊನ್ನಮ್ಮ ಅಲ್ಲ, ಅವರ ಮಿಸ್ಸಸ್ ಹೊನ್ನಮ್ಮ ಅಂತ ಹೇಳ್ಕೊಂಡು ಹೇಳಿದ್ರು ಇವರು. ನನಗೆ ಅವರು ಇವತ್ತು ಬಂದಿದ್ದಾರೋ ಗೊತ್ತಿಲ್ಲ. ಬಂದಿದ್ದಾರಾ? ಬರ್ದಿದ್ದು ಒಳ್ಳೇದಾಯ್ತು. ನಾನು ಮತ್ತೆ ಹೇಳಿ ಅಲ್ಲಿ ಮತ್ತು ನನಗೆ ಅವಳು ಮತ್ತೆ ಬೈದ್ರು ಉಂಟು. ಆದ್ದರಿಂದ ಸರ್ ನಿಮಗೂ ಧನ್ಯವಾದಗಳು. ಅದನ್ನು ನಾನು ಇವತ್ತು ನಾಟಕವನ್ನು ವೀಕ್ಷಿಸಲಿಕ್ಕೆ ಬಂದಿದ್ದೇನೆ. ತಮ್ಮ ಪ್ರೀತಿ ಸದಾ ನನ್ನ ಮೇಲೆ ಇರಲಿ. ಹಾಗಂತ ನಾನು ನಾಗರಾಜ್ ನಾಯಕ್ ಮೇಲೆ ಇರಬೇಡಿ, ಇದೇ ಇರಲಿ ಅಂತ ಹೇಳಿಲ್ಲ. ಅವ್ರ ಮೇಲೂ ಇರಲಿ, ಕರುಣೆ ಇಬ್ಬರ ಮೇಲೂ ಇರಲಿ. ಬಾಕಿದು ನಮ್ಮ ನಶೀಬ್ನಲ್ಲಿ ನಾವೇನಿದ್ದು ಹೊಡ್ಕೊಂಡು ಹೋಗ್ಬಿಡ್ತೇವೆ. ಧನ್ಯವಾದಗಳು. ತಮ್ಮ ಮನದಾಳದ ನುಡಿಗಳನ್ನು ಅಭಿಮಾನಪೂರ್ವಕವಾಗಿ ತೆರೆದಿಟ್ಟಿರುವಂತಹ ಗೌರವಾನ್ವಿತ ಶಾಸಕ ಸತೀಶ್ ರವರಿಗೆ ಜೋರಾದ ಚಪ್ಪಾಳೆಯ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸೋಣ. ಬಂಧುಗಳೇ, ನಾಟಕವನ್ನು ನೋಡುವಂತ ಕಾತರದಲ್ಲಿ ತಾವೆಲ್ಲರೂ ಇದ್ದೀರಿ. ಇಂದಿನ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ತಮ್ಮ ನುಡಿಗಳನ್ನು ತಿಳಿಸುವುದರ ಮೂಲಕ ನಾನು ಎಲ್ಲರ ಜೊತೆ ಇದ್ದೇನೆ ಎನ್ನುವಂತಹ ಮಾತುಗಳನ್ನಾಡಿರುವಂತಹ ಗೌರವಾನ್ವಿತ ಸತೀಶ್ ರವರಿಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರ ಪರವಾಗಿ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವ ಸರ್ವ ನಾಗರಿಕರ ಪರವಾಗಿ ಅಭಿಮಾನಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಲಂಕರಿಸಿರುವ ಗೌರವಾನ್ವಿತ ಶ್ರೀ ನಾಗರಾಜ ನಾಯಕರವರಿಗೆ ಎಲ್ಲರ ಜೋರಾದ ಚಪ್ಪಾಳೆಯ ಮೂಲಕ ಅಭಿಮಾನಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಹಿರಿಯ ನಾಟಕಕಾರರಾಗಿ ಗುರುತಿಸಿಕೊಂಡಿರುವಂತಹ ಸಹೋದರ ಸುರೇಶ್ ನಾಯ್ಕ ಅಲಗೇರಿಯವರಿಗೂ, ನಿವೃತ್ತ ಪ್ರಾಂಶುಪಾಲರಾಗಿರುವ ಗೌರವಾನ್ವಿತ GP ನಾಯಕರವರಿಗೂ ಮತ್ತು ಕಾರವಾರದಿಂದ
ಸತೀಶ್ ಸರ್ ಅವರು ಹೇಳಿದ್ರು. ಯಾಕೆಂದ್ರೆ ಇವ್ರ ಬಗ್ಗೆ ಒಂದು ಮಾತನ್ನ ನಾನು ಆವಾಗಲೇ ಹೇಳಿಲ್ಲ, ಈಗ ಹೇಳಲೇಬೇಕು, ನನಗೆ ಗೊತ್ತಿರಲಿಲ್ಲ. ಯಾವುದೇ ಒಂದು ವ್ಯಕ್ತಿ ಯಾವುದೇ ಕ್ಷೇತ್ರದಲ್ಲಿ ಸಹಕಾರವನ್ನು ನೀಡಲಿ, ಆದ್ರೆ ನಮ್ಮಂತ ವ್ಯಕ್ತಿಗಳಿಗೂ ಬೇಕಾಗ್ತದೆ. ಆರೋಗ್ಯ ಕ್ಷೇತ್ರದಲ್ಲಿ ಆರೋಗ್ಯದಲ್ಲಿ ಸಮಸ್ಯೆ ಇರುವಾಗ ಯಾವ ವ್ಯಕ್ತಿ ಸಹಕಾರವನ್ನು ನೀಡ್ತಾನೋ ಅಂತಹ ವ್ಯಕ್ತಿ ನಿಜಕ್ಕೂ ದೇವರಿಗೆ ಸಮಾನ. ಸರ್ ಬಾಪಯ್ಯಣ್ಣವರೇ, ನಿಮಗೆ ಅಭಿಮಾನ ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಎಲ್ಲಕ್ಕಿಂತ ವಿಶೇಷವಾಗಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಸಂಘಟಿಸಿ ಈ ಒಂದು ಊರಿನ ನಾಗರಿಕರೆಲ್ಲರ ಸಹಕಾರ, ಯುವಕ ಸಂಘದ ಸಹಕಾರವನ್ನು ಪಡೆದು ಈ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟು ವಿವಿಧ ಸಾಧಕರನ್ನು ಗುರುತಿಸಿ ಸನ್ಮಾನಿಸಿ ಕಾರ್ಯಕ್ರಮದ ಮಹತ್ವಕ್ಕೆ ಸಾಕ್ಷಿಯಾಗಿರುವ ಗೋಪುನಾಯಕ್ ಅಡ್ಲೂರ್ ಅವರಿಗೆ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಜೊತೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಅಪ್ರತ್ಯಕ್ಷವಾಗಿ ಸಹಕಾರ ನೀಡಿರುವಂತ ಸರ್ವ ಬಳ್ಳೆಯ ಮನಸ್ಸುಗಳಿಗೂ ಹಾಗೂ ಕಾರ್ಯಕ್ರಮವನ್ನು ವೀಕ್ಷಿಸಲು ಈ ನಾಟಕದ ಸವಿಯನ್ನು ಸವಿಯಲು ಆಗಮಿಸಿರುವಂತ ಎಲ್ಲ ಒಳ್ಳೆಯ ಮನಸ್ಸುಗಳಿಗೆ ಅಭಿಮಾನ ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ವೇದಿಕೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ಜೈ ಹಿಂದ್, ಜೈ ಭಾರತ ಮಾತೆ. मुझ पे सुरूर है, असर तेरा ये जरूर है, तेरी नजर का कसूर है। आता से तू क्यों दूर है, ये इश्क का जो फितूर है, नशे में दिल तेरे चूर है। अपना होश ना खबर है, ये कैसा असर है, होश ना खबर है, ये कैसा असर है, तुमसे मिलके बाद तुमसे मिलके बाद Sabar क्यों मीठा है फल